ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 29ನೇ ತಾರೀಕು ಏಪ್ರಿಲ್ 2024 ಸೋಮವಾರ. ಕ್ರೋಧಿರ್ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಕೃಷ್ಣ ಪಕ್ಷದ ಷಷ್ಠಿ ತಿಥಿ, ಪೂರ್ವಾಷಾಢ ನಕ್ಷತ್ರ, ಸಿದ್ಧಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ಗುರು ಗೋಚಾರ ಫಲ. ವಿಶೇಷವಾಗಿ ಗುರು ಎಲ್ಲರ ಬಾಳಲ್ಲೂ ನೆಮ್ಮದಿ ತಂದು ಕೊಡುವುದೇ, ಕೆಲವರಿಗೆ ನೆಮ್ಮದಿ ಕೆಡಲು ಕೂಡ ಬರುತ್ತೆ. ಹೌದು, ಯಾವುದೋ ಜನ್ಮದಲ್ಲಿ ಯಾರ್ದೋ ಕಿತ್ತಿರ್ತೇವೆ ಮಕ್ಕಳೇ. ನೀವು ನೋಡಿ ಬೇಜಾರು ಮಾಡ್ಕೋಬೇಡಿ. ನಾವೆಲ್ಲ ಸಾಮಾನ್ಯರು. ನಮಗೆ ಪುಟ್ಟ ಆಸೆಗಳು, ಪುಟ್ಟ ತುಂಟತನಗಳು, ಪುಟ್ಟ ಕೋರಿಕೆಗಳು, ಪುಟ್ಟ ಊಟ, ಪುಟ್ಟ ಬದುಕು ಸಾಕು ಅಂತವು. ಈಗ ಸ್ವಲ್ಪ ಏನಾಗ್ಬಿಟ್ಟಿದೆ, ದೊಡ್ಡ ಮನೆ ಬೇಕು, ಒಂದು ದೊಡ್ಡ ಕಾರ್ ಬೇಕು. ತಪ್ಪಿಲ್ಲ, ನಿಮ್ಮ ಆಲೋಚನೆಯಲ್ಲಿ ತಪ್ಪಿಲ್ಲ. ಹಾಗಂತ ಒಂಚೂರು ಸಾಲ ಮಾಡ್ಕೋಬೋದು. ಗುರು ಸಾಲ ಕೊಡುವ ಗ್ರಹ, ಬ್ಯಾಂಕಿಂಗ್ ಕಾರಕ. ಹೌದು, ಹಾಗೆ ಸಾಲ ಕಟ್ಟದಿದ್ದಾಗ ಅವಮಾನ ಮಾಡುವ ಗ್ರಹ. ಅಯ್ಯೋ, ಮನೆ ಹತ್ರ ಬಂದ್ಬಿಟ್ಟಿದ್ರು, ನಮ್ಮ ಮನೆಗೆ ನೋಟಿಸ್ ಹಾಕ್ಬಿಟ್ಟಿದ್ರು, ನಮ್ಮ ಗೋಡಂಗೆ ನೋಟಿಸ್ ಹಾಕ್ಬಿಟ್ಟಿದ್ರು, ನಮ್ಮ ಗಾಡಿಗಳಿಗೆ ನೋಟಿಸ್ ಹಾಕ್ಬಿಟ್ಟಿದ್ರು. ಏನಪ್ಪ ಇದು ನಡೆದಿದೆ, ನೋಡಿದ್ದೇವೆ. ಆ ಸಮಯಕ್ಕೆ ಆ ಥರದ ಒಂದು ಪ್ರಚೋದನೆಯನ್ನ ಉಂಟು ಮಾಡ್ತಾನೆ. ಕಂಪಿಸದೆ ನಿಂತುಕೊಳ್ಳುವಂಥದ್ದಾಗಬೇಕು. ನಮ್ಮ ಸಾಲ ಮಾಡುವಾಗ ನಮ್ಮ ಶಕ್ತಿ ಎಷ್ಟು? ನಮಗೊಂದು 1 ಲಕ್ಷ ಸಂಬಳ ಬರುತ್ತಂದ್ರೆ 20 ಇಲ್ಲ 25 ಸಾವಿರದ ಮೇಲೆ ಸಾಲ ಕಟ್ಟುವಂಥದರ ಒಂದು ಭಾವ ಬಿಟ್ಟು 4ನೇ 1 ಭಾಗ, ಮ್ಯಾಕ್ಸಿಮಮ್ 5ನೇ 1 ಭಾಗ ಅಷ್ಟಕ್ಕೆ ಹೋಗ್ಬೇಕು. ಚಾಣಕ್ಯ ನೀತಿಯಲ್ಲೂ ಅದೇ ಹೇಳುತ್ತೆ. ನಮ್ಮ ಸಂಪಾದನೆ 10,000 ಇದ್ರೆ ಮ್ಯಾಕ್ಸಿಮಮ್ 10,000 12,000ದಿಂದ 1,200, 10,000 ಇದ್ರೆ. 1 ಲಕ್ಷ ಇದ್ರೆ 12,000 ಮೇಲೆ 12% ಮೇಲೆ ರಿಸ್ಕ್ ತಗೋಬಾರ್ದು. ನಮಗೆ ಯಾವಾಗ ಏನಾಗುತ್ತೋ ಗೊತ್ತಿಲ್ಲ. ದಿಢೀರಂತ ಕೆಲಸನ ತೆಗಿಬೋದು, ದಿಢೀರಂತ ಟ್ರಾನ್ಸ್ಫರ್ ಮಾಡ್ಬೋದು, ದಿಢೀರಂತ ಬೇರೆ ಪ್ಲೇಸು, ಬೇರೆ ಊರು, ಬೇರೆ ಸ್ಥಳ, ಅಲ್ಲಿಗೆ ಹೊಂದ್ಕೊಳ್ಳೋದು ಆಗದೆ ಕೆಲಸ ಬಿಟ್ಟು ಬರ್ಲಿಕ್ಕಾಗಲ್ಲ. ಸಾಲ ಮಾಡಿಟ್ಕೊಂಡಿದ್ದೇವೆ. ಆಮೇಲೆ ಗುರು ಇನ್ನೊಂದು ತಮಾಷೆ ಗೊತ್ತಾ, ನಿಮ್ಮನ್ನ ಅಪರಿಚಿತರ ಕೈಗೆ ಯಾವುದೋ ಒಂದು ಹಣಕಾಸಿನ ಲೇವಾದೇವಿ, 1 ಲಕ್ಷ ಕೊಟ್ಟಿದ್ದೇನೆ, 1% ಕೊಡ್ತಿದ್ದಾರೆ, ಓಕೆ. 2% ತುಂಬಾ ದೊಡ್ಡದದು ಅಲ್ಲ, ಅದು ಬಡ್ಡಿ ಅಲ್ಲ, ಅದು ರಕ್ತ ಬೀಜಾಸುರ ಬಡ್ಡಿ. ಅದು ನೆನ್ಪಿಟ್ಕೊಳ್ಳಿ. 2% ಅನ್ನತಕ್ಕಂಥದ್ದು ರಿಟರ್ನ್ಸ್ ಅನ್ನೋದು ಅನ್ಯಾಯದ ಬಡ್ಡಿ ಶುರು ಆಯ್ತು. 2, 3, 5, 6 ಯಾರೋ ಕೊಡ್ತಿದ್ದಾರೆ ಅಂದಿದೆ. ನಾವೇನ್ ಮಾಡ್ತೀವಿ, ಅವ್ರೊಂದು 3 ತಿಂಗಳು ಕೊಡ್ತಾರೆ, 5 ತಿಂಗಳು ಕೊಡ್ತಾರೆ. ಆಮೇಲೆ ನಾವು ಆಸೆ ಪಟ್ಟು ಇನ್ನೊಂದು ಉಳಿಸಿದ್ದು PF ಗ್ರಾಜ್ಯುಟಿಯೋ ಇಲ್ಲ ಯಾವುದೋ ಜಾಗ ಮಾರಿದ ದುಡ್ಡು 5 ಲಕ್ಷ 10 ಲಕ್ಷ 50 ಲಕ್ಷ ಈ ಥರ ಕೈ ಕೊಟ್ವಿ. ಒಂದು 3 ತಿಂಗಳು 4 ತಿಂಗಳು ಕೊಡ್ತಾರೆ, ಓಡೋಗ್ತಾರೆ. ಆ ರೀತಿ ಓಡಿ ಹೋಗ್ಬಿಟ್ರು, ನೀವು ಓಡೋಗ್ಬಿಟ್ರೆ, ಗುರು ಕೆಟ್ರೆ ಈ ಥರ ಇರುತ್ತೆ. ನಿಮ್ಮ ಜೀವನದಲ್ಲಿ ಈ ಥರ ಸುತ್ತಮುತ್ತ ಯಾರಿಗಾದ್ರೂ ಆಗಿದೆ, ಅದನ್ನೇ ಗಮನಿಸಿ. ಪ್ರಕೃತಿ ಮಾತನಾಡುತ್ತದೆ. ನಂಬಿಕೆ ಇದ್ರು ಆ ದುಡ್ಡು ತಗೊಂಡು ಆ ಮಾತೇ ಇಲ್ಲ ಅವನ ಹತ್ರ ಕೇಳೋಕೆ ಹೋದ್ರೆ ಸಿಟ್ಟಿಗೆದ್ದು ನಾವು ಇನ್ನೂ ಏನೋ ಮಾತಾಡ್ತೀವಿ, ಅದೊಂದು ಕೇಸ್ ಆಗುತ್ತೆ. ನನ್ನನ್ನು ಜಾತಿ ನಿಂದನೆ ಮಾಡ್ದ, ನನ್ನನ್ನು ಬಂದು ಸಾಲ ಕೇಳ್ತಾನೆ, ನಾನು ಸತ್ತೋಗ್ತೀನಿ, ನಾನು ಇವನಿಂದಲೇ ಸಾಯೋದು ಅಂತ ಕೆಲವರು ಬೆದರಿಸ್ತಿರ್ತಾರೆ. ಕೊಟ್ಟು ತಪ್ಪಿಗೆ ಕೊಟ್ಟವನ್ ಕೊಡಂಗಿ, ಈಸ್ಕೊಂಡವನು ಇರ್ಬದ್ರ. ನೆನ್ಪಿಟ್ಕೊಳ್ಳಿ, ಈ ಕಲಿಯುಗಕ್ಕೆ ಯಾರಿಗೂ ದುಡ್ಡು ಕೊಡಬೇಡಿ, ಇಲ್ಲವೇ ಇಲ್ಲ. ಯಾರಾದರೂ ಅಷ್ಟೇ. ಮನುಷ್ಯ ತೆಗೆದುಕೊಳ್ಳುವವರೆಗೂ ಒಂದು ಮಾತು, ತೆಗೆದುಕೊಂಡ ಮೇಲೆ ಇನ್ನೊಂದು ಮಾತು. ನೋಡಿ, ಯಾವಾಗಲೂ ನಮ್ಮ ಒಂದು ಸಂವಿಧಾನ, ಬ್ಯಾಂಕಿಂಗ್ ಕಾನೂನು ಇಲ್ಲ, ವ್ಯವಹಾರದ ಒಂದು ಲೆಕ್ಕ ಇದೆ. ಏನ್ ಗೊತ್ತಾ, ಪ್ರೊಟೆಕ್ಟ್ ಯುವರ್ ಅಸೆಟ್ ಅಂತ. ಅಂದ್ರೆ ನಾವು ಒಂದು 10,000 ಕೊಟ್ಟಿದ್ದೀವಿ ಅಂದ್ರೆ 10,000 ಭದ್ರ ಇದೆಯಾ, ತಿರುಗಿಸಿ ಕೊಡಬಲ್ಲ ಶಕ್ತಿ ಇದೆಯಾ, ಅವನಿಗೆ ಸಾಮರ್ಥ್ಯ ಇದೆಯಾ, ಆ ಆಲೋಚನೆ ಶಕ್ತಿ ಚೈತನ್ಯ ಇದೆಯಾ,
ಇದು ಯಾವುದು ಯೋಚನೆ ಮಾಡೋಲ್ಲ ನಾವು. ಸಾಲ ಕೊಟ್ಬಿಡೋದು, ಚೀಟಿ ಹಾಕ್ಬಿಡೋದು. ಆ ಕಂಪನಿ ಎಷ್ಟು ದೊಡ್ಡದಿದೆ, ಎಷ್ಟು ತಿಂಗಳಿಂದ ನಡೀತಿದೆ, ಎಷ್ಟು ವರ್ಷದಿಂದ ನಡೀತಿದೆ, ಎಷ್ಟು ಬ್ರಾಂಚಸ್ ನಡೀತಿದೆ. ಆಹಾ, ನೋಡಿ ಮೊನ್ನೆ ಕೂಡ ಕೇಳಿರ್ತೀವಿ, ಯಾವುದೋ ಒಂದು ಚಿಟ್ ಫಂಡ್ ಪ್ರೈವೇಟ್ ಲಿಮಿಟೆಡ್ ಅಂತಾನೆ ಮಾಡಿದ್ದಾರೆ, ಸುಮಾರು ಕೋಟಿಗಳು ಅನ್ನೋ ಒಂದು ಮಾತು. ನೋಡಿ ಎಲ್ಲಿಗೂ ಹೋಯ್ತು ದುಡ್ಡು, ಅದರ ಭದ್ರತೆ ಏನು, ಅದರ ಬ್ಯಾಲೆನ್ಸ್ ಶೀಟ್ ಏನು, ವಿಚಾರಿಸಲೇ ಇಲ್ಲ ನಾವು. ಅದಕ್ಕೆ ಹೇಳ್ತಿರ್ತೇನೆ, ನಿಮ್ಮ ಸೇವಿಂಗ್ಸ್ ದುಡ್ಡನ್ನ ಯಾವತ್ತೂ ನೆನ್ಪಿಟ್ಕೊಳ್ಳಿ. ಹೈಯರ್ ರಿಟರ್ನ್ಸ್ ಬರುತ್ತೆ ಅನ್ನೋದಕ್ಕೆ ಹೋಗ್ತಿದ್ದೀರಿ ಅಂದ್ರೆ ಬುಧ ಕೆಡಿಸಿದಾನೆ, ಗುರು ಕೆಡಿಸಿದಾನೆ. ಗುರು ಕೆಟ್ಟಿರ್ತಾನೆ, ಅವಾಗ ಬುಧ ಏನ್ ಮಾಡ್ತಾನೆ ಗೊತ್ತಾ, ಇದ್ರಲ್ಲಾಕು ಅದ್ರಲ್ಲಾಕು, ಇದನ್ನ ಮಾಡು ಅದನ್ನ ಮಾಡು ಇದನ್ನ ನೋಡು, ಈ ರೀತಿ ಪ್ರಚೋದನೆಯನ್ನ ಉಂಟು ಮಾಡಿ ನಮ್ಮನ್ನ ಆತುರದ ದುಡ್ಡು, ದಿಢೀರ್ ಲಾಭ ಅನ್ನೋ ಒಂದು ಆಸೆಗೆ ಕರ್ಕೊಂಡು ಹೋಗ್ಬಿಟ್ಟು ನೀವು ಇವತ್ತು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಅಂತ 1,00,000 ಜನ ಮಾಡ್ತಿದ್ರೆ 5 ಜನ ಅಷ್ಟು ದುಡ್ಡು ನೋಡೋದು, ಮಿಕ್ಕವರೆಲ್ಲ ಕಳ್ಕೊಂಡಿರ್ತಾರೆ. ಅವ್ರೇನ್ ಅನ್ಕೊಂಡಿರ್ತಾರೆ ಗೊತ್ತಾ, 5 ಜನ ನನ್ನ ಬುದ್ಧಿವಂತಿಕೆ, ನನ್ನ ನಾಲೆಜು, ನನ್ನ ಇದು ಅಂತ ಹೇಳ್ಬಿಟ್ಟು ಅನ್ಕೊಂಡಿರ್ತಾರೆ. ಖಂಡಿತ ಇಲ್ಲ. ಒಂದು 50 ಪೈಸೆದು ಸ್ಟಾಕು, ಶೇರ್ ಪ್ರೈಸ್ ಇರೋ ಒಂದು ಶೇರು 50 ಪೈಸಾ ಅದ್ರ ವ್ಯಾಲ್ಯೂ, ನಂಬ್ತೀರಾ? ಈಗ 1 ರೂಪಾಯಿ ಆಗ್ಬಿಟ್ಟಿದೆ, ಹಾಕಿ ಅಂತಿದ್ದಾನೆ. ಆ ಕಂಪ್ನಿಲಿ ಏನೂ ಇಲ್ಲ 1 ರೂಪಾಯಿಗೆ ಹಾಕ್ಲಿಕ್ಕೆ. ಅವನು ಸರಿಯಾದ ಲಾಭ ಸಿಸ್ಟಮ್ಸ್ ಅದ್ಭುತವಾಗಿ ನಡೆಸ್ತಿದ್ರೆ 1 ರೂಪಾಯಿಗೆ 50 ಪೈಸೆಗೆ ಬಂದು ಶೇರ್ ನಿಂತ್ಕೊಳ್ಳಲ್ಲ. ಯಾರೋ ಗೂಫ್ ಅಪ್ ಮಾಡಿದಾನೆ, ಯಾವುದೋ ಒಂದು ಆರ್ಡರ್ ಬಂದಿದೆ ಅಂತ ಪೇಪರ್ ಆಡೋ ಇನ್ನೊಂದೇನೋ ಪ್ರಚೋದನೆ ಮಾಡಿ ಈ ತರ ಮಾಡ್ತಾರೆ. 10 ಜನ ಸೇರ್ಕೋತಾರೆ. ಆ ತರದೊಂದು ಡಾಕ್ಯುಮೆಂಟೇಶನ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಆ ತರದೊಂದು ಎಲ್ಲಾ ಪೇಪರ್ ಅಲ್ಲಿ ಬರೋ ತರ 10 ಲಕ್ಷ ಖರ್ಚು ಮಾಡ್ತಾರೆ. ಎಲ್ಲೋ ನ್ಯೂಸ್ ಸ್ಪ್ರೆಡ್ ಮಾಡೋ ತರ ಮಾಡ್ತಾರೆ. ಯಾವುದೋ ಒಂದು ರೀಲ್ಸ್ ಅಲ್ಲಿ ಹಾಕ್ತಾರೆ, ಇನ್ನೊಂದ್ರಲ್ಲಿ ಹಾಕ್ತಾರೆ, ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ, ಫೇಸ್ಬುಕ್ ಅಲ್ಲಿ ಹಾಕ್ತಾರೆ, ಪೇಪರ್ ಅಲ್ಲಿ ಹಾಕ್ತಾರೆ, ಟಿವಿಲಿ ಬರೋವಾಗ ಹಾಕ್ತಾರೆ. ನೀವು ನಂಬಲ್ಲ, ಬಹುದೊಡ್ಡ ಟಿವಿ ಚಾನೆಲ್ ಅಲ್ಲಿ ತುಂಬಾ ದೊಡ್ಡ ಎಕ್ಸ್ಪರ್ಟ್ಸ್ ಅಂತ ಬಂದು ಈ ತರದ್ದು ಪುಂಕ ಬುರುಡೆ ಬಿಟ್ಟು ಸ್ಟಾಕ್ಗಳ ರೇಟ್ ಅನ್ನ ಹಚ್ಚಿಸಿ ಅವ್ರು ಇನ್ವೆಸ್ಟ್ ಮಾಡಿಸಿ ಅವ್ರ ದುಡ್ಡು ಅವ್ರು ತಗೊಂಡು 50,000 ಹಾಕಿದ್ರೆ ಅದು 5 ಲಕ್ಷ ಆಗಿದೆ, ತಗೊಂಡಿಲ್ಲ 5 ಲಕ್ಷ ಆಗಿ ಅದೊಂದು 10 ಪಟ್ಟು ಬೆಳೆದಿದ್ದೆ 50 ಲಕ್ಷ ಇಲ್ಲ, ಇನ್ನೂ ಕೆಲವರು 50 ಲಕ್ಷ ಹಾಕಿ 5 ಪಟ್ಟು ಆಗಿದ್ದೆ, 10 ಪಟ್ಟು ಆಗಿದ್ದೆ, 5 ಕೋಟಿ ತಗೊಂಡು ವಾಪಸ್ಸು ಸ್ಟಾಕ್ ಡಮಾಲು. ಇದೇ ಆಗ್ತಿರೋದು, ನೆನಪಲ್ಲಿ ಇಟ್ಕೊಳ್ಳಿ. ಈ ತರದ್ದು ಕಥೆಗಳು ನಡೀತಿದೆ. ಇಂಟ್ರಾಡೇ ಟ್ರೇಡಿಂಗ್ ಅಂತ ಯಾರ್ಯಾರು ಹೋಗ್ತಿದಾರೋ, ಅದು ಎಷ್ಟು ಕಳ್ಕೊಂಡಿದಾರೋ. 1,00,000 ಜನದಲ್ಲಿ ನಾನು ತುಂಬಾ ಬುದ್ಧಿವಂತ, ನಾನು ತುಂಬಾ ನಾಲೆಜು, ನಾನು ಎಷ್ಟು ತಿಳ್ಕೊಂಡಿದ್ದೇನೆ ಗೊತ್ತಾ, ನಾನು ಏನೇನು ತಿಳ್ಕೊಂಡಿದ್ದೇನೆ ನಾನು ಸ್ಟಾಕ್ ಮಾರ್ಕೆಟ್. ನೆನ್ಪಿಟ್ಕೊಳ್ಳಿ, ಗುರು ವಕ್ರ ಇದ್ದರೆ, ಈ ತರದ ಕೆಟ್ಟಿದ್ದರೆ, ನೀಚನಾಗಿದ್ದರೆ ಈ ತರದ್ದು ಪ್ರಯೋಗಗಳಿಗೆ ಹೋಗೋದು, ಕರ್ಕೊಂಡು ಹೋಗೋದು. ದಿಢೀರ್ ದುಡ್ಡು ನಿಮ್ಮನ್ನ ಯಾರೋ ಬಂದು CSR ಫಂಡ್ ಅಂತಾನೆ, ಕ್ರಿಪ್ಟೋ ಕರೆನ್ಸಿ ಫಂಡ್ ಅಂತಾನೆ, ಗೋಲ್ಡ್ ಪೇಸ್ಟ್ ಫಂಡ್ ಅಂತಾನೆ, ನೀನ್ ಗೋಲ್ಡ್ ತಗೊಂಡು ಹೋಗ್ಬಿಡು ಅಂತಾನೆ, ನಾವು ನೋಡ್ಕೋತೀವಿ ಅಂತಾನೆ. ಸಿಕ್ಕಾಕೊಂಡ್ರೆ ನಿಮ್ ಮಾನ ಮರ್ಯಾದೆ ಎಲ್ಲ, ನಾವೆಲ್ಲ ಮರ್ಯಾದಸ್ಥರಪ್ಪ, ಮಧ್ಯಮ ವರ್ಗದವರು. ನೆನ್ಪಿಟ್ಕೊಳ್ಳಿ, ಮಧ್ಯಮ ವರ್ಗದವರೇ ಮರ್ಯಾದೆಗೆ ಭಯ ಪಡೋದು. ಅಯ್ಯೋ, ಈಗ ಏನೋ ಒಂದು ಆಸೆ ಅಷ್ಟೇ. ದೊಡ್ಡ ಕಾರು ನೋಡಿ, ಒಂದು ಹೇಳ್ಕೊಡ್ತೇನೆ, ತಪ್ಪು ತಿಳ್ಕೊಬೇಡಿ. ನಿಮ್ಗೆ ಮನಿ ಮ್ಯಾನೇಜ್ಮೆಂಟ್ ಹೇಳ್ಕೊಡ್ತೇನೆ. ದೊಡ್ಡ ಕಾರಿನ ಹುಚ್ಚಿದೀಯಾ, ನಿಮಗೆ ಒಂದು 50 ಲಕ್ಷದ ಕಾರ್ ಬೇಕು ಗುರುಗಳೇ, ಓಡಿಸ್ಬೇಕು, ಅದ್ರಲ್ಲಿ ಕುತ್ಕೋಬೇಕು. ನಿಮ್ಗೆ ಅಂಥದ್ದೊಂದಿತ್ತು ಅಂದ್ರೆ ಒಂದು 20,000 ಸೇವಿಂಗ್ಸ್ ಇಟ್ಕೊಂಡಿರ್ತಕ್ಕಂಥದ್ದು, ತಿಂಗಳಿಗೊಮ್ಮೆ ಒಂದು 5,000 ಕೊಟ್ಟು 1-2 ಅವರ್ ಓಡಿಸಿ ಆ ಗಾಡಿನಲ್ಲಿ ಓಡಾಡಿ. ಕೊಡ್ತಾರೆ 5,000 ರೂಪಾಯಿ ಬಾಡಿಗೆ ಕೊಡ್ತಾರೆ, ಒಂದು 4 ಅವರ್ಗೆ 5 ಅವರ್ಗೆ ಕೊಡ್ತಾರೆ. ದೊಡ್ಡ ಕಾರೇ, 1 ಕೋಟಿ ಕಾರು ಕೂಡ 10,000 ರೂಪಾಯಿ ಇದೆ ಬಾಡಿಗೆ. ಕುತ್ಕೊಳ್ಳಿ, ಆ ಲಕ್ಸುರಿ ಫೀಲ್ ಮಾಡಿ. ಸಾಕು ಅಷ್ಟೇ ಮಾಡಿ. ಯಾರೋ ಪಕ್ಕದಲ್ಲಿರೋನು ಏನೋ ಮಾಡಿದಾನೆ ಗೊತ್ತಿಲ್ಲ, ದಿಢೀರ್ ಒಬ್ನಂತ ದೊಡ್ಡ ಕಾರುಗಳು ಬಂದು ನಿಲ್ತಿದೆ, ದಿಢೀರ್ ಅಂತ ದೊಡ್ಡ ಮನೆ ತಗೋತಿದ್ದಾನೆ, ದಿಢೀರ್ ಅಂತ ದೊಡ್ಡ ಚೈನ್ಗಳಾಗ್ತಾನೆ, ಅವ್ನು ದೊಡ್ಡ ಕೆಲ್ಸಕ್ಕೆ ಕೈ ಇಟ್ಟಿದ್ದಾನೆ, ಮುಂದಕ್ಕೆ ಅವನಿಗೇನೋ ದಬ್ಬಾಕುತ್ತೆ ಅಂತಕ್ಕಂಥದ್ದೇ ಅರ್ಥ. ನೆನ್ಪಿಟ್ಕೊಳ್ಳಿ, ಸಿಂಪಲ್. ತುಂಬಾ ದೊಡ್ಡ ಮನೆ ಆಸೆ, ಸರಿ. ದೊಡ್ಡದು ಗುರುಗಳ ಪ್ಯಾಲೇಸ್ ತರ ಇದು ಗೊತ್ತಾ, ಸರಿ. ಒಂದು 10,000 ರೂಪಾಯಿ 15,000 ರೂಪಾಯಿ ಸೇವಿಂಗ್ ಮಾಡಿ ಮಕ್ಕಳು. ಒಂದು ವರ್ಷದಲ್ಲಿ ತಿಂಗಳು 1,100,000 ಒಂದು 5 ಸ್ಟಾರ್ ಹೋಟ್ಲಿಗೆ ಹೋಗಿ ಉಳ್ಕೊಳ್ಳಿ ಒಂದಿನ, ನೋಡಿ ಆ ಲಕ್ಸುರಿನೆಲ್ಲ ಫೀಲ್ ಮಾಡಿ. ಸಾಕು. ಮನಸ್ಸಿಗೆ ಏನು ಗೊತ್ತಾ, ಎಷ್ಟಿದ್ದರೂ ಸಾಲಲ್ಲ, ಇನ್ನೊಂದು ಬೇಕು, ಇನ್ನಷ್ಟು ಬೇಕು. ಎಷ್ಟು ಸ್ವೀಟ್ ತಿಂದ್ರು ಇನ್ನೊಂದು ಸ್ವೀಟ್ ಅಂತೀವಿ, ಎಷ್ಟೊಳ್ಳೆ ಹಣ್ಣಿದ್ರು ಇನ್ನೊಂದು ಹಣ್ಣು ಅಂತೀವಿ. ಸಾಕಾಗದ್ದು ಮನುಷ್ಯನಿಗೆ, ಸಾಕಾಗದ್ದು ಅಂದ್ರೆ ಎಲ್ಲವೂ. ಗುರು ಕೆಟ್ಟಿದೆ ಅಂದ್ರೆ ಇದೆಲ್ಲದಕ್ಕೂ ಮಾಡಿಸ್ತಾನೆ, ಕರ್ಕೊಂಡು ಹೋಗ್ತಾನೆ. ದೊಡ್ಡ ಸಾಲ, ಅಯ್ಯೋ
15,000 ರೂಪಾಯಿ ಸಂಬಳ ಬರ್ತಿರೋ ಹುಡುಗ 2 ಲಕ್ಷ ರೂಪಾಯಿ ಗಾಡಿಗೆ 25,000 ಕಟ್ಟಿ ಗಾಡಿ ತಗೊಬಂದಿದ್ದಾನೆ. ಏನೋ ಇದು, ಏನೋ ಕಟ್ತೀಯ ನೀನು, ಏನಾದ್ರೂ ತಲೆ ಇದೆಯೇನೋ ಅಂತ ಬೈದಿದ್ದಾನೆ ಮನಿ ಮ್ಯಾನೇಜ್ಮೆಂಟ್. ಸ್ಟಿಲ್ ನೀವು ಉಪ್ಪೇ ಸಕ್ಕರೆನೇ ಬೈತಿರ್ತಾನೆ. ಅದಕ್ಕೆ ಎಷ್ಟು ಹೇಳಿದ್ರು ಕೇಳಲ್ಲ, ಹೋಗ್ರೋ ನೀವು ಏನ್ರು ಅಂತ. ಮೊನ್ನೆ ಕೂಡ ಒಂದು 10 ವರ್ಷದ ಮಗು ಜಾತಕ ಇಟ್ಕೊಂಡು ಹಾವೇರಿಯಿಂದ ತಾಯಿ ಮಗು ಬಸ್ ಮಾಡ್ಕೊಂಡು ಒದ್ದಾಡ್ಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ ಕಾತ್ಕೊಂಡು 8:30 ಆಗ್ಬಿಟ್ಟಿದೆ, ಇನ್ನೂ ಇದ್ದಾರೆ. ಸರಿ, ಏನೋ ತಾಯಿ ಫೋನಲ್ಲಿದೆ, ಲೆಟ್ರಲ್ಲಿದೆ, ನಿಜವೇ ಮಗ ತುಂಟಾನೆ, ಅದಕ್ಕೊಂದು ವ್ಯವಧಾನ ಇದೆ. ಅಂತ ಒಂದು ದೊಡ್ಡ ಪದವಿ, ದೊಡ್ಡ ಕೆಲಸ, ದೊಡ್ಡ ಸಾಧನೆ ಅನ್ನತಕ್ಕಂಥದ್ದು ಗಾಬರಿ ಪಡ್ತಕ್ಕಂಥ ಏನಿದೆ? ನೀವು ಮಕ್ಕಳು ಹೀಗೆ ಗುರುದೋಷ, ಇದರ ಅಪ್ಪ, ಇದರ ತಾತ, ಇದರ ಮುತ್ತಾತ ನೆನಪಿಟ್ಕೊಳ್ಳಿ. ಗುರು ಕೊಡೋಷ್ಟು ಗೌರವ ಇನ್ಯಾರೂ ಅಲ್ಲ, ಗುರು ಕೆಡಿಸೋಷ್ಟು ಗೌರವ ಇನ್ನೇನು ಅಲ್ಲ, ಗುರು ಕೊಡೋಷ್ಟು ದುಡ್ಡು ಇನ್ಯಾರೂ ಇಲ್ಲ, ಗುರು ಕೊಡೋಷ್ಟು ಸಾಲನೂ ಇನ್ಯಾರೂ ಇಲ್ಲ. ಅದು ನಂಬದವ್ರಿಗೆ ಕೊಡ್ತೀರಿ, ನಂಬದವ್ರಿಗೆ ಕೊಡಿಸುತ್ತೆ. ಇಲ್ಲಿ ಯಾರಿಗೂ ಕೊಡೋಕ್ ನಮ್ಗೇನು ತಲೆ ಕೆಟ್ಟಿದ್ಯಾ? ನೋಡಿ, ಮೊನ್ನೆನೂ ಯಾರು 5 ಪೈಸೆ 2 ಪೈಸೆ 3 ಪೈಸೆ ಇದ್ರೆ ನೋಡಿ ನಿಮಗೆ ದುಡ್ಡು ಕೊಡ್ತೀವಿ, ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ, ಹಳೇ ನಾಣ್ಯಗಳು, ಹಳೇ ನಾಣ್ಯ ನಾವು ಕೊಂಡ್ಕೋತೀವಿ, ನಾವು 2 ಕೋಟಿದದು 3 ಕೋಟಿ ವ್ಯಾಲ್ಯೂ ಇದೆ ಅಂತ. ರಿಸರ್ವ್ ಬ್ಯಾಂಕ್ ಯಾವತ್ತಾದ್ರೂ ಹೇಳಿದೆ? ಹೋಗಿದ್ದೀರಾ ರಿಸರ್ವ್ ಬ್ಯಾಂಕ್ ಅಲ್ಲಿ ಆ ನಾಣ್ಯ ಇಟ್ಕೊಂಡು? ಅವ್ನು 2 ಕೋಟಿ ಕೊಡ್ತೀನಿ ಅಂತ ಹೇಳ್ತಿದ್ದಾನಲ್ವಾ, ಸರಿ ರಿಸರ್ವ್ ಬ್ಯಾಂಕ್ ಅದಕ್ಕಿಂತ 4 ಪಟ್ಟು ಕೊಡ್ಬೇಕಪ್ಪ, ಅಂಥದನ್ನ ಪ್ರಿಸರ್ವ್ ಮಾಡುತ್ತೆ. ಹೋದ್ರಾ, ಕೇಳಿದ್ರಾ? ಇಲ್ಲ. ಆನ್ಲೈನ್ ಅಲ್ಲಿ ಪ್ರಾಸೆಸಿಂಗ್ ಫೀ ಅದು ಇದು ಅಂತ ಹೇಳ್ಬಿಟ್ಟು ಸುಮಾರು 1 ಲಕ್ಷಗಳು ಕಳ್ಕೊಂಡ್ಬಿಟ್ಟಿದ್ದಾರೆ, ಟೊಪ್ಪಿ ಇಟ್ಬಿಟ್ಟಿದ್ದಾರೆ. ಶಿವಾಯ ನಮಃ. ಇನ್ಯಾವುದೋ ರೈಸ್ ಪುಲ್ಲಿಂಗ್ ಮಿಷಿನ್, ಗುರು ವಕ್ರ ಇದ್ರೆ, ಗುರು ಕೆಟ್ಟಿದ್ರೆ, ಗುರು ನಿಮ್ಮ ಜಾತಕದಲ್ಲಿ ಕೆಟ್ಟಿದ್ರೆ ಈ ತರದ್ದು ರೈಸ್ ಪುಲ್ಲಿಂಗ್ ಮೆಷಿನ್ ಇದು ಅಂತ. ಸರಿ, ಏನ್ ಮಾಡೋದಂತೆ? ಅದನ್ನ ನಾನು ಇಟ್ಕೊಂಡು ಏನ್ ಮಾಡ್ಲಿ? ನಾನು ಹೇಳ್ತಾನೆ 5 ಕೋಟಿ ಸರ್, ನೀವು 4 ಜನ ಇದನ್ನ ಇಟ್ಕೊಂಡು. ಸರಿ, ಇಟ್ಕೊಂಡು ಏನ್ ಮಾಡೋಣ? ಈ ರೈಸ್ ಪುಲ್ಲಿಂಗ್ ಮೆಷಿನ್ ಇಟ್ಕೊಂಡು, ಇಲ್ಲ ಚೊಂಬ್ ಇಟ್ಕೊಂಡು ರೈಸ್ ಪುಲ್ ಮಾಡಿಬಿಟ್ರೆ ಏನಾಗುತ್ತೆ? ಎಲ್ರೂ ಮನೆ ರೈಸ್ ಹೇಳ್ಕೊಂಡ್ ಬಂದ್ಬಿಡುತ್ತಾ? ಕಾಣದಿದ್ದಾಗೆ ತಗೊಂಡೋಗಿ ಒಳಗಡೆ ಹಾಕ್ತಾರೆ. ಅಲ್ಲ ಸಾರ್, ಇದು ನಾಸಾಗೆ ಬೇಕಾಗಿರ್ತಕ್ಕಂಥದ್ದು. ನಾಸಾಗೇನು ಹುಚ್ಚ? ಎಲ್ಲಾದ್ರೂ ಯಾವತ್ತಾದ್ರೂ ನಾಸಾ ಅವ್ರು ಇದ್ರ ಬಗ್ಗೆ ಅನೌನ್ಸ್ ಮಾಡಿದಾರಾ? ನಮ್ಮ ಇಸ್ರೋ ಅವ್ರು ಅನೌನ್ಸ್ ಮಾಡಿದಾರಾ? ಹೋಗಿದ್ದೀರಾ? ಕೇಳಿದ್ದೀರಾ? ಡೈರೆಕ್ಟ್ ಹೋಗಿದ್ದೀರಾ? ಇಲ್ಲ. ಅವನು ಕೋಟಿ ಕೊಡಕ್ಕಾಗುತ್ತೆ. 50 ಲಕ್ಷ 50 ಲಕ್ಷ ಒಬ್ಬ ದೊಡ್ಡ ಮಂತ್ರಿ ಸ್ಥಾನದ ವ್ಯಕ್ತಿ ಬಾರಿ ಹೇಳಿದ್ದಾನೆ, ಗುರುದೋಷ ಇದೆ, ನೀವು ಹಂಗೋಗಿ ಹಿಂಗೋಗಿ ಕಳ್ಕೊತೀರಿ, 5 ಸಂಖ್ಯೆಲಿ ಕಳ್ಕೊತೀರಿ ಅಂತ ಹೇಳ್ಬಿಟ್ಟು. ಅವ್ರ PA ಹೇಳ್ತಾರೆ, ಸಾರ್ ಆಲ್ರೆಡಿ ಆಗ್ಬಿಟ್ಟಿದೆ ಸರ್, 50 ಆಗ್ಬಿಟ್ಟಿದೆ, ಎಲ್ಲಾರ್ದು 1 4 ಜನದ ಸೇರಿಸಿ ಇವ್ರದ್ದು ಸೇರಿಸಿ ಕೊಟ್ಬಿಟ್ಟಿದ್ದಾರೆ ಸರ್, ಎಲ್ರು ಕೂತು ಬಿಟ್ಟಿದ್ದಾರೆ. ಅದು ಏನ್ ಸೆಟಪ್ ಮಾಡಿದ್ದಾರೆ ಅಂತ ಗೊತ್ತರ? ಅದ್ಭುತವಾಗಿ ಏನೋ ಗಾಳಿ ತೇಲೋ ತರ ಎಲ್ಲ ಮಾಡಿಟ್ಟಿದ್ದಾರೆ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ದೊಡ್ಡದೊಂದು ಲ್ಯಾಂಡ್ಗೆ ಗುಪ್ತವಾಗಿ ಕಣ್ಣಿಗೆ ಬಟ್ಟೆ ಕೊಟ್ಟು, ಇದು ಗೊತ್ತಾಗ್ಬಿಟ್ರೆ ಗವರ್ಮೆಂಟ್ಗೆ ಗೊತ್ತಾಗಲ್ಲ, ನಿಮಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಒಂದೇ ಒಂದು ಹೇಳ್ತೇನೆ, ಮೊಸಾದ್ ಅನ್ನತಕ್ಕಂಥ ಇಸ್ರೇಲ್ನ ಗೂಢಚಾರಿಕೆಯ ಸಂಸ್ಥೆಯ ಟೆಕ್ನಾಲಜಿ ಎಷ್ಟಿದೆ ಅಂದ್ರೆ, ನನ್ನನ್ನು ಇಲ್ಲಿ ಕುತ್ಕೊಂಡಿದ್ದಾರೆ, ಆ ಮೇಲಿಂದ ಹೊಡೆದು ಸಾಯಿಸ್ಬೋದು ಅವ್ರು. ಏನೇನು ಆಕ್ಸೆಸ್ ಇಲ್ಲ ಅನ್ಕೊಂಡಿದ್ರೆ ನಮ್ಮ ಟಿವಿಯಿಂದ. ನಾವು ಇವತ್ತು ಯಾವ ಟಿವಿ ತಗೊಂಡ್ರು ಗೂಗಲ್ ಆಕ್ಸೆಸ್, ನಿಮ್ಗೆ ಗೊತ್ತಿದೆಯಾ? ಮೊಬೈಲ್ ಗೂಗಲ್ ಆಕ್ಸೆಸ್, ಎಲ್ಲ ಆನ್ಲೈನ್ ಆಕ್ಸೆಸ್ಸೇ. ನಿಮ್ ಕಾರು ಆಕ್ಸೆಸ್ಸೇ. ಕೆಲವು ಕಾರುಗಳನ್ನ ತಗೊಳ್ಳಿ, ಇಂಟರ್ನೆಟ್ ಇನ್ಸೈಡ್ ಅಂತನಲ್ವಾ, ಎಲ್ಲ ಹೋಯ್ತು ಕಾರ್ಗೋ. ಅವನು ಅಲ್ಲಿಂದಲೂ ಇಳಿಸ್ಕೋತಾನೆ. ನಿಮ್ಮ ಕಾರನ್ನೇ ಜಾಮ್ ಮಾಡಬಲ್ಲರು, ಆಕ್ಸ್ಲೇಟ್ರು, ಕ್ಲಚ್ಚು ಎಲ್ಲ ಜಾಮ್ ಮಾಡಬಲ್ಲರು, ಆಕ್ಸಿಡೆಂಟ್ ಮಾಡಿಸ್ಬಲ್ರು. ನೀವು ಬೆಡ್ರೂಮ್ ನಲ್ಲಿ ಟಿವಿ ಇಟ್ಕೊಂಡಿದ್ದೀರಿ ಅಂದ್ರೆ ನೀವು ಸ್ವಿಚ್ ಆಫ್ ಅನ್ಕೊಂಡಿರ್ತೀರಿ, ಅವ್ನು ಆಕ್ಸೆಸ್ ಮಾಡಬಲ್ಲ. ನಿಮಗೆ ಗೊತ್ತಿಲ್ಲ ಮಕ್ಕಳೇ, ಎಲ್ಲಿಗೆ ಬೇಕಾದ್ರೂ ತಲುಪಬಲ್ಲರು. ಇವರು ಯಾವ್ದೋ ಬೂಟಾಟಿಕೆ ಮಾತು, ಈ ತರ ರೈಸ್ ಪುಲ್ಲಿಂಗ್ ಮಿಷಿನ್, ಈ ತರ ನಾಗಮಣಿ ಸಿಕ್ಕಿಬಿಟ್ರೆ, ಗುರುದೋಷ ಇದ್ರೆ ಈ ತರ. ಆಮೇಲೆ ಈ ತರ ಟ್ರಸ್ಟ್ ಫಂಡ್ ಬಂದಿದೆ, ಕ್ರಿಪ್ಟೋ ಕರೆನ್ಸಿ ಫಂಡ್ ಬಂದಿದೆ, ಟ್ರೇಡಿಂಗ್ ಫಂಡ್ ಬಂದ್ಬಿಟ್ಟಿದೆ, ಹವಾಲಾ ದುಡ್ಡು ಇದೆಲ್ಲ ಮಾಡಿಸೋದು ಗುರು ಕೆಟ್ಟಿರೋರೆ. ಸಾಮಾನ್ಯರು ಮಾಡೋದೇ ಇಲ್ಲ, ನೆನ್ಪಿಟ್ಕೊಳ್ಳಿ. ಸಾಮಾನ್ಯರಿಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ. ನಾವು ದುಡಿದ್ವಿ ಸ್ವಾಮಿ, ನಾವಿದ್ವಿ. ಇವತ್ತೇನಾಗ್ಬಿಟ್ಟಿದೆ, ಇಂಟರ್ನೆಟ್ ಯುಗ. ಏನಂತದ್ದು ಯಾರ್ದೋ ಒಂದು ಲಾಟ್ರಿ ಹೊಡೆದು ಬಿಟ್ಟಿದ್ದಾನೆ ಅಂತಾರೆ. 1 ಲಕ್ಷ ಜನರ ಹತ್ರ ಒಂದೊಂದು 100 ರೂಪಾಯಿ ತಗೊಂಡಿದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. 1 ಕೋಟಿ ಬಂದಿದೆ ಅವ್ನಿಗೆ, ಯಾರಿಗೋ ಒಬ್ಬನಿಗೆ 5 ಲಕ್ಷ 10 ಲಕ್ಷ ಹೊಡೆದಿದೆ, 90 ಲಕ್ಷ ಗವರ್ಮೆಂಟ್ಗೆ. ಆ 10 ಲಕ್ಷದಲ್ಲೂ 40ರಿಂದ 50% ಟ್ಯಾಕ್ಸ್ ಹೋಗುತ್ತೆ, ಅವ್ನ ಕೈ ಬರೋದೇ 5 ಲಕ್ಷ. ಇಲ್ಲ, 1 ಕೋಟಿ ಜನರ ಹತ್ರ 100 ರೂಪಾಯಿ ಟಿಕೆಟ್ ಮಾಡಿರ್ತಾರೆ. ನೆನ್ಪಿಟ್ಕೊಳ್ಳಿ, 100 ಕೋಟಿನಲ್ಲಿ ಹಬ್ಬ ಅಂದ್ರೆ 10 ಕೋಟಿ ಹಂಚಿರ್ತಾರೆ ಅಷ್ಟೇ.
ಅಂತ ಬಿಗ್ ಬಾಸ್ಗೆ ಹೋದಾಗ್ಲೂ ಕೂಡ ನಿಮಗೆ ಕೊಡೋ ಪ್ರೈಸ್ ಅಲ್ಲೂ ಗೌರ್ಮೆಂಟ್ ಟ್ಯಾಕ್ಸ್ ಕಟ್ಟಬೇಕು. ಪೂರ್ತಿ ದುಡ್ಡು ಅಲ್ಲಿ ಬಂದಿರಲ್ಲ. ನೀವು ಅನ್ಕೊಳ್ಳೋದು 50 ಲಕ್ಷ ಗೆದ್ರಂತೆ ಅಂತ, ಖಂಡಿತ ಇಲ್ಲ. 22 ಲಕ್ಷ ಬಂದ್ರೆ ಹೆಚ್ಚು, ಏನೇನೋ ಟ್ಯಾಕ್ಸ್ಗಳು ಬರುತ್ತೆ. ಅವಗಾಹನೆ ಇಲ್ಲ. ಬೇಗ ಪ್ರಸಿದ್ಧಿ ಆಗ್ಬಿಡ್ಬೇಕು, ಬೇಗ ಖುಷಿ ಅನುಭವಿಸ್ಬಿಡ್ಬೇಕು. ಏನೋ ಒಂದು ಫಾರಿನ್ ಡ್ರಿಂಕ್ ಕುಡಿದ್ ಬಿಡ್ಬೇಕು, ಫಾರಿನ್ ಟ್ರಿಪ್ಗೆ ಓಡ್ಬೇಕು, ಇನ್ಯಾವ್ದಾವ್ದೋ ಹುಚ್ಚುಗಳು ಇಟ್ಕೊಬಿಟ್ಟಿದ್ರೆ. ಯಾವ ಹುಚ್ಚು ಇಲ್ಲ, ಏನೂ ಇಲ್ಲ. ಇದೆಲ್ಲ ಬೊಗಳ ಗುರು ಕೆಟ್ಟಿದ್ರೆ ನಿಮ್ಮನ್ನ ಇಂಥ ಜಾಗಗಳಿಗೆ, ಅಂತ ಜಾಗಗಳಿಗೆ ಯಾರು ಹೋಗ್ತಾರೆ ನೋಡಿ, ಅಂತ ಕೆಲ್ಸಗಳು ಯಾರು ಮಾಡ್ತಾರೆ ನೋಡಿ. ನಾನು ಈ ವರ್ಷ ಭವಿಷ್ಯದ ಸಂದರ್ಭದಲ್ಲಿ ಗುರು ವೃಷಭಕ್ಕೆ ಬರುವ ಮೊದಲೇ ತೋರಿಸ್ಕೊಡ್ತಾನೆ. ದೊಡ್ಡವ್ರದ್ದು ದೊಡ್ಡ ಕಥೆಗಳು ಬರ್ತವೆ ಅಂತ. ಬರ್ತಿರೋದು ನೋಡಿ, ಒಬ್ಬೊಬ್ರದ್ದು ಒಂದೊಂದು ಕಥೆಗಳು ಕೇಳಲಾರದ್ದು. ಕೆಸಿನೋಗಳಲ್ಲಿ ದುಡ್ಡು ಸುರಿದಿದ್ದಾರೆ ಅಂತ, ಡ್ರಗ್ಸ್ಗಳಲ್ಲಿ ದುಡ್ಡು ಸುರಿದಿದ್ದಾರೆ ಅಂತ. ಅದು ಯಾರೋ ಒಬ್ಬರನ್ನ ಎಷ್ಟು ದೊಡ್ಡ ಡ್ರಗ್ಸ್ನ ಹವಾಲ ಹಿಡಿದಿದ್ದಾರೆ ಗೊತ್ತಾ ತಮಿಳ್ನಾಡಲ್ಲಿ. ನಂಬಲಿಕ್ಕೆ ಆಗೋಲ್ಲ. ಅಂಥದ್ದೊಂದು ಗುರುದೋಷ ಇದ್ರೆ ಈ ತರದ ಶಾರ್ಟ್ ಕಟ್ ದುಡ್ಡು. ಯಾರು ಹಾಳಾದ್ರೆ ನಮಗೇನು, ಯಾರು ಮುಳುಗಿದ್ರೆ ನಮಗೇನು. ಗುರು ಕೆಟ್ಟರೆ ಆ ತರದ ನಿಮ್ಮಲ್ಲಿ ಆ ತರದ್ ಆಗ್ತಿದೆ ಅಂದ್ರೆ ಯಾಕೋ ಗುರು ಕೆಟ್ಟಿದೆ. ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯಕ್ತಿಗಳು, ಈ ತರದಂತ ದಿಢೀರ್ ಅನ್ನತಕ್ಕಂತ ಒಂದು ಆಸೆಗಳ ಸಂಕೋಲೆ ಹತ್ತಿಸ್ತಿದೆ, ಕರ್ಕೊಂಡು ಹೋಗ್ತಿದೆ, ಅಲ್ಲಿ ನಡೆಯುತ್ತೆ. ಇವತ್ತು ನೋಡಿ, ಗುರು ವೃಷಭಕ್ಕೆ ಬಂದಿದೆ. ಬಹುದೊಡ್ಡ ಟಾಪ್ 10 ಬ್ಯಾಂಕ್ಗಳಲ್ಲಿ ಒಂದು ಬ್ಯಾಂಕ್ 39,000 ಕೋಟಿಯ ವ್ಯಾಲ್ಯೂಯೇಷನ್ ಕಡಿಮೆ ಆಗಿದೆ. ಬ್ಯಾಂಕ್ಗಳಿಗೆ ದೊಡ್ಡದಾದಂತ ಸಮಸ್ಯೆಗಳು ಖಂಡಿತ ಬರುತ್ತೆ. ಸಾಲ ರಿಕವರಿಗಳಾಗೋಲ್ಲ, ಸಾಲಗಳು ಕೊಡಕ್ಕೂ ಆಗೋಲ್ಲ. ಹೌದು, ಇದು ನಡೆಯುತ್ತೆ ನೋಡಿ. ನೀವು ವೃಷಭಕ್ಕೆ ಗುರು ಇವರು ತಗೋ ಸಾಲ ಅಂತ ಕೊಟ್ರಲ್ಲ, ಈಗ ಎದೆ ಮೇಲೆ ಬಂದು ನಿಂತ್ಕೋತಾರೆ. ದಯಮಾಡಿ ಹೇಳ್ತೇನೆ, ಈ ತರದ ಪ್ರಚೋದನೆ ಗುರುಭಾವಕ್ಕೆ ಒಳಗಾಗಿಸುತ್ತದೆ. ಅಂಥದ್ದೇ ಒಂದು ಪೆಟ್ಟು ಮಿಥುನಕ್ಕೆ ಇದೆ. ನನಗೆ ಭಯ ಬಂದಿರೋದೇ ಅದು. ಯಾಕಂದ್ರೆ ಗುರು ಆತ್ಮಕಾರಕ ಸೂರ್ಯನ ಪ್ರಬೋಧದಲ್ಲಿ ಶುರುವಾಗಿದ್ದಾನೆ. ಆ ನಂತರ ಚಂದ್ರ ಮನೋಕಾರಕ ರಾಮರಾಮ, ಅದ್ರ ಮೇಲೆ ಕುಜನ್ ತತ್ವದ ಮೇಲೆ ಬರ್ತಾನೆ ಮೃಗಶಿರ ನಕ್ಷತ್ರದಲ್ಲಿ. ಗ್ಯಾರಂಟಿ ಆಟೋಬಾಮ್ ಎಲ್ಲೂ ಇಟ್ಕೊಂಡಿಲ್ಲ. ನಿಮ್ ನೆತ್ತಿಲಿ, ನಿಮ್ ತೊಡೆಯಲ್ಲಿ ಇಟ್ಕೊಂಡಿದ್ದೀರಾ, ಇಲ್ಲಿ ಇಟ್ಕೊಬಿಟ್ಟಿದ್ದೀರಾ. ಒಂದ್ ತಲೆ ಮೇಲೆ ಇಟ್ಕೊಂಡಿದ್ರೆ, ಇಲ್ಲಿ ಇಟ್ಕೊಂಡಿದ್ರೆ, ಏನೋ ಒಂದ್ ತಂದಿಡುತ್ತೆ ಕನ್ಫರ್ಮ್. ಅದ್ರ ಮೇಲೆ ನೋಡಿ, ಗುರು ಗೋಚಾರ ಫಲ ಆಗೋವಾಗ ಬುಧ ಎಲ್ಲಿದ್ದಾನೆ, ಕುಜ ಎಲ್ಲಿದ್ದಾನೆ, ರಾಹು ಎಲ್ಲಿದ್ದಾನೆ, ಕೇತು ಎಲ್ಲಿದ್ದಾನೆ. ಮುಖ್ಯವಾಗಿ ಶನಿ ತಟಸ್ಥನಾಗಿ ಭಾಗ್ಯದಲ್ಲಿ ಲಾಕ್ ಆಗ್ಬಿಟ್ಟಿದ್ದಾನೆ. ಅವನು ಗುರುಸಾರ ಬೇರೆ, ರಾಹು ಬೇರೆ, ಶನಿ ನಕ್ಷತ್ರ, ಅವನು ಬೇರೆ ಎಳ್ಕೊಂಡು ನೋಡ್ತಾನೆ. ಗ್ರಹಣ ಸಾರ ನಡೆಯತಕ್ಕಂಥದ್ದುಂಟು. ಇವುಗಳೆಲ್ಲ ಪ್ರಚೋದನೆ. ಒಂದು ಪುಟ್ಟು ವಿರಾಮ ತಗೊಂಡ್ ಬಂದು ಹೇಳ್ತಾನೆ, ಮಿಥುನಕ್ಕೆ ಎಂಥದೊಂದು ಆಪತ್ತಿದೆ. ಇಡೀ 12 ರಾಶಿಗಳಲ್ಲಿಯೇ ಬಹುದೊಡ್ಡ ಆಪತ್ತನ್ನ ಮಿಥುನ ರಾಶಿ, ಮಿಥುನ ಲಗ್ನದವರು ಅನುಭವಿಸುತ್ತೀರಿ. ಒಂದು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಿಥುನ ರಾಶಿಗೆ ಗುರು 12ನೇ ಮನೆಯಲ್ಲಿ ಅಸ್ತಂಗತ. ಇಷ್ಟು ದಿನ ಲಾಭದಲ್ಲಿದ್ದ, ನಿಮ್ಮ ನಡೆಯದಿದ್ರೂ ಕೂಡ ನಿಮಗೆಲ್ಲೋ ಒಂದು ಕೆಲವು ಕಡೆ ಊಟ, ಬಟ್ಟೆ, ನೆರಳು, ಬದುಕು. ಗುರು ಚೆನ್ನಾಗಿದ್ರೆ ನೋಡಿ ಮಕ್ಕಳೇ, ಊಟ, ಬಟ್ಟೆ, ಗೌರವ ತಾನಾಗಿ ಹುಡ್ಕೊಂಡು ಬರುತ್ತೆ. ಹಾಗೆ ತಾನಾಗಿ ತಗೊಂಡು ಹೊಟ್ಟೋಗುತ್ತೆ. ಅಲೆಮಾರಿ, ದೇಶ ಬಿಟ್ಟು ಹೋಗ್ಬಿಡ್ಬೇಕು ಮಿಥುನ ರಾಶಿಯ ಕೆಲವರು ಕೇಳ್ತಿದ್ದಾರೆ ಲಗ್ನ. ಹೌದು, ನೀವು ಜನ್ಮದ ಲಗ್ನ ಹುಟ್ಟಿದ್ರೆ 100ಕ್ಕೆ 100 ಗೊತ್ತಿಲ್ಲ, 80% ಆದ್ರೂ ರಾಶಿಯ ಮೇಲೆ ಈ ಗೋಚಾರ ಫಲ ನಡೆಯುತ್ತೆ. ಈ 1 ವರ್ಷ 14 ದಿನ ಹೆಚ್ಚು ಕಡಿಮೆ ನಡೆಯತಕ್ಕಂಥದ್ದು. 370-75 ದಿನ ನಡೆಯುತ್ತೆ. ಹುಷಾರಾಗಿರಿ. ಸ್ವಲ್ಪ ಅಕ್ಟೋಬರ್ 9ರ ಮೇಲೆ ಗುರು ವಕ್ರ ಆಗ್ತಾನೆ. ಆಗೊಂಚೂರು ಫೆಬ್ರವರಿ 10ನೇ ತಾರೀಕು 14ನೇ ತಾರೀಕುವರೆಗೂ ಉಸಿರಾಡಿಸ್ತಾನೆ. ವಕ್ರ ಆದಾಗ ಒಳ್ಳೇದಾಗುತ್ತೆ ನಿಮಗೆ. ಆದ್ರೂ ವಕ್ರ ಬಲವೇ, ಗುರು ವಕ್ರನೂ ಆಗಬಾರದು.
ನೋಡಿ ಇವತ್ತು ಯಾರದೇ ಜಾತಕಗಳು ನೋಡಿ ಗುರು ವಕ್ರಗಳಿರ್ತವೆ. ಮೊನ್ನೆ ಕೂಡ ಒಂದು ಜಾತಕ, ಲಗ್ನಕ್ಕೆ 7ನೇ ಮನೆಯಲ್ಲಿ ಗುರು ವಕ್ರ, ಚಂದ್ರನ್ಗೆ 2ನೇ ಮನೇಲಿ ಗುರು ವಕ್ರ. ಅನ್ಯ ಧರ್ಮದ ಹುಡುಗನ ಮಾತನ್ನು ನಂಬಿ ನನ್ನ ಪುಟತಾಯಿ ಪುಟ ಮಗು ಮದುವೆ ಬಲವಂತವಾಗಿ, ಅಲ್ಲಿ ರಿಜಿಸ್ಟರ್ ಮ್ಯಾರೇಜು ಆಗ್ಬಿಟ್ಟಿದೆ ಪುಟಾಣಿ ಮಗುಗೆ. ಆಮೇಲೆ ಅರ್ಥ ಆಗಿ ಆಮೇಲೆ ಕೋರ್ಟ್ಗೆ ಹೋಗಿ ಆ ರಿಜಿಸ್ಟರ್ ಮ್ಯಾರೇಜ್ನ ಕ್ಯಾನ್ಸಲ್ ಮಾಡಿಸ್ಕೊಂಡು ಒಂದು ರೀತಿ ಡೈವರ್ಸ್ ರೀತಿ ಎಲ್ಲಾದ್ರೂ ಹೇಳ್ಕೊಳಕ್ಕಿರುತ್ತಾ, ಇದು ಯಾಕೆ ಆ ಮಗು ಬೇಕು ಅಂತ ಮಾಡ್ಕೋಬೇಕಾ? ತಾಯಿ ಕೊರಗು, ಚಿಕ್ಕಮ್ಮನಿಗೆ ಕೊರಗು. ಆದ್ರೆ ಈ ಮನೆ ಸ್ತ್ರೀಯರಿಗೆ ಬಲ, ಈ ಮನೆಯಲ್ಲಿ ಗಂಡಸರಿಗೆ ಬಲ ಇಲ್ಲ. ಒಬ್ರು ಮದುವೆನೇ ಆಗಿಲ್ಲ. ಬಹುದೊಡ್ಡ ಗುರುಗಳ ಕುಟುಂಬ ನೋಡಿ, ಗುರು ವಕ್ರ, ಗುರುಗಳ ಮನೆಗೆ ಶಾಪ ಅಂತ ಹೇಳ್ತಿರ್ತಾರೆ. ಸೊ ಮಿಥುನ ರಾಶಿಗೆ ಗುರು ಅಸ್ತಂಗತನಾಗಿ ಬಿಟ್ಟ. ಸಪ್ತಮಾಧಿಪತಿ 12, ದಶಮಾಧಿಪತಿ 12, ಕೈಗೆ ಬಂದಿದ್ದು ಕಳ್ಕೋತಿರೋ. ಅದರಲ್ಲೂ ತುಂಬಾ ದೊಡ್ಡ ಸೂರ್ಯನ ಸಾರದಲ್ಲಿ ಹೋಗೋದ್ರಿಂದ ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠೆ, ಗೌರವ, ಸನ್ಮಾನ ಅನುಭವಿಸಿರ್ತಕ್ಕಂಥವ್ರು, ಬಾಚ್ಕೊಂಡಿರ್ತಕ್ಕಂಥವ್ರು, ದೋಚ್ಕೊಂಡಿರ್ತಕ್ಕಂಥವ್ರು, ದುರಂಕಾರದಿಂದ ಬಳಸ್ಕೊಂಡಿರ್ತಕ್ಕಂಥವ್ರು ಎಲ್ಲ ರಿವರ್ಸೆ. ಅದನ್ನ ಏನ್ ಹೇಳ್ತಾರೆ ಗೊತ್ತಾ, ಮುಖ ಮುಚ್ಕೊಂಡು ಓಡಾಡ್ತಿದ್ದನ್ನು ನೋಡು ಅಂತಾರಲ್ಲ, ಅದಕ್ಕೆ ಮೀರಿದ ಅಸಹ್ಯ ನಡೆಯುತ್ತೆ. ಬರ್ದಿಟ್ಕೊಳ್ಳಿ. ಹೇಳ್ತೇನಲ್ಲ, ಅಕಸ್ಮಾತ್ ಗುರು ಬಂದು 12ನೇ ಮನೆಗೆ ಬಂದಾಗ ಅನ್ಯಾಯದ ವ್ಯವಹಾರ, ಅಧರ್ಮದ ವ್ಯವಹಾರ ಹೋಗಲೇಬೇಡಿ. ಹೌದು, ಮಕ್ಕಳ ವಿಚಾರ ಜಾಗ್ರತೆ, ಮಗು ಮಾಡ್ಕೊಳ್ಳೋ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ. ನೋಡ್ತಾ ಇಲ್ಲ, ಯುವರ್ ಟ್ರೀಟ್ಮೆಂಟ್ ವಿಲ್ ನಾಟ್ ವರ್ಕ್ಔಟ್, ತುಂಬಾ ಗ್ರೇಟ್ ಡಿಫಿಕಲ್ಟಿ. ದಶಾಭುಕ್ತಿ ಇನ್ನೊಂದು ಏನಾದ್ರೂ ಪ್ರಬಲವಾಗಿದ್ದರೆ ಅಲ್ಲೇನಾದ್ರೂ ಒಂದು ಪ್ರಚೋದನೆ ಮಾಡಿಸ್ತಕ್ಕಂಥದ್ದಾಗುತ್ತೆ. ಯಾಕಂದ್ರೆ ಪಂಚಮ ಸ್ಥಾನ ನೋಡೋದಿಲ್ಲ ಆತ, ಷಷ್ಠ ಸ್ಥಾನ ನೋಡ್ತಾನೆ. ಹೌದು, ನಿಮ್ಮ ಅಷ್ಟಮ ಸ್ಥಾನ ನೋಡ್ತಾನೆ, ನಿಮ್ಮ ಸುಖ ಸ್ಥಾನವನ್ನ ನೋಡ್ತಾನೆ. ಸ್ವಲ್ಪ ಇದ್ದಾಗಿದೆ. ಈ ಪೊಲೀಸ್ ಅವರು ಅವ್ರ ಟ್ರೀಟ್ಮೆಂಟ್ ಒಂದು ಇದೆಯಂತೆ, ಕೊಡೋಕ್ ಮೊದಲು ಚೆನ್ನಾಗಿ ತಿನ್ನಿಸ್ತಾರಂತೆ, ಆಮೇಲೆ ಅಂತೆ. ಆ ರೀತಿ ಇರುತ್ತೆ. ಹುಷಾರ್ ಮಕ್ಳೇ, ಗೊತ್ತಿಲ್ಲದವರು ಏನು ಮನೇಲೇ ಮಾಡ್ಕೊಂಡಿರೋ ಮನೆಯವರದ್ದೇ ಒಂದು ತಲೆನೋವು ಬರುತ್ತೆ. ಅದರಲ್ಲೂ ಕುಜನ್ ನಕ್ಷತ್ರದಲ್ಲಿ ಓಡಾಡೋದ್ರಿಂದ ಸೋದರ ಸಂಬಂಧದಲ್ಲಿ ಏನಾದ್ರೂ ಗಂಡನ ಅಣ್ಣ ತಮ್ಮ, ಹೆಂಡತಿಯ ಅಣ್ಣ ತಮ್ಮ, ಅವ್ರ ಮನೇಲಿ ನಡೆದ ಎಡವಟ್ಟಿಗೆ ನೀವು ಕೂಡ ಇದು ಹೆಂಗಿರುತ್ತೆ ಗೊತ್ತಾ? ನಾವೆಲ್ಲೋ ಅಮೆರಿಕದಲ್ಲಿ ಇದ್ದೀವಿ, ನನ್ನ ತಮ್ಮ ಮದುವೆ ಆಗಿದ್ದಾನೆ, ಅಲ್ಲಿನೋ ಕಿತಾಪತಿ. ಆಯಮ್ಮ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಏನಂತ ಗೊತ್ತಾ? ನಮ್ಮ ಭಾವ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಎಲ್ಲ ಸೇರ್ಕೊಂಡು ನನ್ನ ವರದಕ್ಷಿಣೆ ಟಾರ್ಚರ್ ಕೊಟ್ರು. ನಾವ್ ಇಲ್ಲವೇ ಇಲ್ಲ ಬೆಂಗಳೂರಲ್ಲಿ, ನಾವೆಲ್ಲ ಡೆಲ್ಲಿಲಿ ಇದ್ದೀವಿ, ಇಲ್ಲ ಇದ್ರಲ್ಲಿ ಇದೀವಿ. ನಾವೆಲ್ಲ ಹೊಡೆದ್ರು ಬೆಳೆದ್ರು ಬೈದು ಈ ತರ ಏನೋ ಒಂದು ಇಲ್ದಿದ್ದು ಬನ್ನಿ ಅಂತ ಸಮನ್ಸು. ಇಲ್ಲಿ ಏನಕ್ಕೂ ಬಂದವನ ನಮ್ಮನ್ನ ಅರೆಸ್ಟ್. ನಾವು ವಾಪಸ್ ಹೋಗೋ ಆಗಿಲ್ಲ, ಇರೋ ಆಗಿಲ್ಲ. ಮಾಡದ ತಪ್ಪಿಗೆ ಇಲ್ಲ ಯಾವಾಗಲೂ ಮಾಡಿದ ತಪ್ಪಿಗೆ ವಾಪಸ್ ಕೊಡ್ಬೇಕು. ಇದು ಹೀಗೆ ಗುರು ಮಾತ್ರ ಕಾದು ಅಯ್ಯೋ ರಾಮಚಂದ್ರ. ಗುರು ವಕ್ರನಿದ್ದರೆ ವೆರಿ ಕೇರ್ಫುಲ್, ಗುರು ನೀಚನಿದ್ರೆ, ಆ ಗುರು ಅಸ್ತಂಗತನಿದ್ರೆ, ಅದರಲ್ಲೂ ಮಿಥುನ್ ರಾಶಿಯವ್ರು ವೆರಿ ಕೇರ್ಫುಲ್. ನಿಮಗ ದೊಡ್ಡ, ಯಾಕಂದ್ರೆ ಬುಧನಿಗೂ ಗುರುವಿಗೂ ಆಗಲ್ಲ. ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಗುರುವಿನ ಪತ್ನಿಯ ಮಗನೇ ಆದರೂ ಗುರುವಿಗಲ್ಲ. ಅದಕ್ಕೆ ಒಂಥರ ನಿಮ್ಮ ನಾಗಾಲೋಟ, ನಿಮ್ಮ ವೇಗ, ನಿಮ್ಮ ಸ್ಪೀಡು, ನಿಮ್ಮ ಕ್ಯಾಲ್ಕುಲೇಷನ್ಸ್ ವಿಪರೀತ ಇರತಕ್ಕಂಥ ಭಾವ. ಮಿಥುನ ರಾಶಿಗೆ ಈ 12 ರಾಶಿಗಳ 12 ರಾಶಿಗಳಲ್ಲಿ ಅತ್ಯಂತ ರಾಜದಂಡನೆ. ಇನ್ಕಮ್ ಟ್ಯಾಕ್ಸ್ ರೈಡು, ಇಡಿ ರೈಡು, ಇಲ್ಲ ದೊಡ್ಡ ಅಧಿಕಾರ ಇದ್ರೆ ಕಳ್ಕೋತೀರಿ, ಇಲ್ಲ ದೊಡ್ಡ ಅಧಿಕಾರಕ್ಕೋಸ್ಕರ ನಾನೇ ಗೆಲ್ತೀನಿ ಅಂತ ಹೋದವರೆಲ್ಲ ಸೋತಿಲ್ರಿ. ಈ ತರದ್ ನಡೀತಕ್ಕಂಥದ್ದಾಗುತ್ತೆ. ಬ್ಯಾಂಕುಗಳ ಜಪ್ತಿ, ಸಾರ್ವಜನಿಕ ಜಪ್ತಿ, ಸಾರ್ವಜನಿಕ ಅವಮಾನ, ಅಪಮಾನ, ಬಿಸಿ ತುಪ್ಪ ನುಂಗುಲಾರಿರಿ, ಇರಲಾರಿರಿ. ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು. 30,000 ಸಾಲ ಮಾಡಿದ್ರು ಅವ್ನು ಬಂದು ಯಾರೋ ನಿಂತ್ಕೊಂಡು ಬೆದರಿಸ್ತಾನೆ, ಗಾಡಿ ಎತ್ತೋ ಕೊಡೋ, ಮನೆ ಖಾಲಿ ಮಾಡೋ ಅಂತಾನೆ. ಬಾಡಿಗೆ ಕಟ್ಟಿಲ್ಲ 3 ತಿಂಗಳು, ಖಾಲಿ ಮಾಡೋ ಅಂತಾನೆ. ಇಲ್ಲ ನಿಮ್ಮನೆಗೆ ಬಾಡಿಗೆಗೆ ಬಂದವನು, ಇದು ನಂದೇ ಮನೆ, ನೀನ್ ಖಾಲಿ ಮಾಡೋ ಅಂತಾನೆ. ಈ ತರದ್ ನಡೀತವೆ. ಪೊಲೀಸ್ ಸ್ಟೇಷನ್ ಮೆಟ್ಲತ್ತೋ ಪರಿಸ್ಥಿತಿ, ಕೋರ್ಟ್ ಮೆಟ್ಲತ್ತೋ ಪರಿಸ್ಥಿತಿ, ಅವಮಾನಕರ ಪರಿಸ್ಥಿತಿ, ಇವುಗಳನ್ನು ತಂದಿಡತಕ್ಕಂಥದ್ದಾಗುತ್ತೆ. ತುಂಬಾ ಹುಷಾರಿರಿ ಮಕ್ಳೇ. ನೋಡಿ, ನಾನು ಒಂದಂತೂ ಸತ್ಯ ಹೇಳ್ತೇನೆ, ನಿಮ್ಮನ್ನ ನಾನು ಸಾಮಾನ್ಯವಾಗಿ ಭಯ ಪಡಿಸ್ಲಿಕ್ಕೆ ಹೋಗಲ್ಲ. ಇರೋ ಸತ್ಯ ಕೆಲವೊಂದು ಸಮಯ ಒಡೆದು ಹೇಳುವಾಗ ನನಗೂ ನೋವೆ, ನಿಮಗಿಂತ ನೋವೆ. ಈಗ ನೋಡಿ, ವೃಷಭ ರಾಶಿಗೆ ಹೇಳಿದೆ ಅಲ್ಲೊಂದು ವಿಚಿತ್ರ ನಡೆಯುತ್ತೆ ಅಂತ. ಅಂಥದ್ದೇ ವಿಚಿತ್ರ ತುಲಾ ರಾಶಿಗೂ ನಡೆಯುತ್ತೆ. ಯಾಕಂದ್ರೆ 3, 6ನೇ ಮನೆಯವನು 8ನೇ ಮನೇಲಿ ಹಸ್ತಂಗತ ಆಗ್ತಾನೆ. ಒಳ್ಳೇದದು. ಅದು ಶುಕ್ರನ ಮನೆಯಲ್ಲಿ ಹಸ್ತಂಗತ ಆಗ್ತಾನೆ. ಬ್ಯೂಟಿಫುಲ್ ಅದು. ನೋಡಿ, ಅದೇ ನೋಡಿ ಕನ್ಯಾ ರಾಶಿಗೆ ಭಾಗ್ಯೋದಯ ಆಗ್ಬಿಡ್ತಾನೆ.
ಆತ್ಮಕಾರಕನ ಭಾವದಲ್ಲಿ ಬರ್ತಾನೆ, ಸ್ವಲ್ಪ ಖರ್ಚು ವೆಚ್ಚಗಳು ಕೊಡ್ತಾನೆ. ಲಾಭಾಧಿಪತಿಯ ಭಾವದಲ್ಲಿ ಬರ್ತಾನೆ, ಸಪ್ತಮಾಧಿಪತಿ ಧನಾಧಿಪತಿಯ ಭಾವದಲ್ಲಿ ಬರ್ತಾನೆ. ಆಕ್ಚುಲಿ ಗುರು ಕನ್ಯಾಗೂ ಬಾಧೆ ಕೊಡ್ಬೇಕಲ್ಲ. ಸುಖಾಧಿಪತಿ ಸಪ್ತಮಾಧಿಪತಿ ಕೊಡೋದು ತಗೊಳ್ಳೋದು, ಭೂಮಿ ಮನೆ ಸುಖ ಸಂತೋಷ, ಹಾಲು ಬೆಣ್ಣೆ ತುಪ್ಪ ಎಲ್ಲ ಕೊಡ್ತಕ್ಕಂಥವ್ನು ಬಂದು ಭಾಗ್ಯಕ್ಕೆ ಬಂದು ಕೂತಿದ್ದಾನೆ. ಅದ್ರದ್ದು ಬೇರೆ ಕತೆ ಇದೆ, ಬ್ಯೂಟಿಫುಲ್. ಆದ್ರೆ ಮಿಥುನ್ ರಾಶಿಗೆ ಮಾತ್ರ ಹಸ್ತಂಗತ ಆಗಿರೋದ್ರಿಂದ ಕೆಲವೊಂದ್ ಸಮಯ ಬಂಡು ಧೈರ್ಯ ಮಾಡಿ ಏನೋ ಮಾಡ್ಬಿಡೋಣ ಬಿಡು, ಏನೋ ಮಾತಾಡ್ಬಿಡೋಣ ಬಿಡು, ಏನೋ ತಗೊಂಡ್ಬಿಡೋಣ ಬಿಡು, ಈ ತರದ್ ಕರ್ಕೊಂಡು ಹೋಗ್ಬೋದು. ಅಂದ್ರೆ ಆಲ್ರೆಡಿ 10 ಲಕ್ಷ ಸಾಲ ಆಗಿದೆ, ತೀರಿಸ್ಲಿಕ್ಕೆ ಆಗ್ತಿಲ್ಲ, ಯಾರೋ ಬೆದರ್ಸೋದು, ಸರಿ ಇನ್ನೊಂದ್ ಕಡೆ ಹೋಗಿ ಇನ್ನೊಂದು 5% ಬಡ್ಡಿಗೆ ತಂದು ಇವನು ಕೊಟ್ಬಿಡ್ರಿ, ತಗೊಂಡವನೇ ಹೋಗಿ ಅವನಿಗೆ ಬತ್ತಿ ಇಟ್ಟ, ತಗೋ ಅವ್ನ್ ಕುತ್ತಿಗೆ ನಿಂತ್ಕೋತಾನೆ, ಈಗ್ಲೇ ಕೊಡು 10 ಲಕ್ಷಕ್ಕೆ 50,000 ಕೊಡೋದು ಅಂದ್ರೆ ಎಲ್ಲಿಂದ ಕೊಡೋದಪ್ಪ? ತಗೊಳ್ಳಿ. ಇನ್ನೊಂದ್ ಕಡೆ ಒಟ್ಟು 10% ಬಡ್ಡಿಗೆ ತಗೊಂಬ. ಏನು ಅಂತ ತೀರಿಸ್ತೀರಾ? ಎಲ್ಲಿ ಈ ತರ ಸುತ್ತು ಸುಳಿಯಾಗಿ ನಿಲ್ತವೆ. ಇದು ಹೆಂಗೆ ಗೊತ್ತಾ? ಗುರು ಕೆಟ್ರೆ ಫಸ್ಟ್ ಡಯಾಬಿಟಿಸ್ ಬರ್ಸ್ತಾನೆ, ಆಮೇಲೆ ಕ್ಯಾಟ್ರಾಕ್ಟ್, ಫಸ್ಟ್ BP, ಮೇದೋಜೀರಕ ಗ್ರಂಥಿ ಕೆಡಿಸ್ತಾನೆ, ಪ್ಯಾಂಕ್ರಿಯಸ್ ಅಂತೇವೆ ಕೆಡಿಸ್ತಾನೆ, ಒಂದೊಂದೇ ಲಿವರು, ಕಿಡ್ನಿ, ಆಮೇಲೆ ಗ್ಯಾಂಗ್ರೀನು, ಒಂದೊಂದು ಬೆರಳುಗಳೇ ಕತ್ತರಿಸ್ತಾನಲ್ಲ ಆ ತರ ಬರ್ತಾನೆ. ಒಂಥರ ಎಲ್ಲೂ ಹೋಗಕ್ಕಾಗಲ್ಲ, ಎಲ್ಲೂ ಕುತ್ಕೊಳಕ್ಕಾಗಲ್ಲ, ಎಲ್ಲೂ ಹೇಳ್ಕೊಳಕ್ಕಾಗಲ್ಲ, ಮನೇಲಿ ಇರೋಕ್ಕಾಗಲ್ಲ, ಮನೆ ಹೊರಗಡೆ ಹೋಗಕ್ಕಾಗಲ್ಲ. ಒಳ್ಳೆ ಹಿರಣ್ಯಕಶಿಪುವಿನ ಕಥೆ ಆಗೋಗುತ್ತೆ, ನರಸಿಂಹರ ತರ ಎದ್ದು ಬರುತ್ತೆ ಗುರುದೋಷ. ಹುಷಾರು. ಒಂದು ಪುಟ್ಟದಾಗಿ ಗಣಪತಿಯ ಪೂಜೆ, ಗಣಪತಿಯ ಅನುಷ್ಠಾನ, ಯಾಕಂದ್ರೆ ಗುರು ಕೆಟ್ಟಿದೆ. ಗುರು ಕೆಟ್ಟಾಗ ಇನ್ನೇನು ಮಾಡಕ್ಕಾಗಲ್ಲ, ಅಲ್ಲಿ ಒಳಗಡೆ ಹೋಗಕ್ಕಾಗಲ್ಲ. ಅಲ್ಲಿ ಬಾಗಲ ಹತ್ರ ಒಬ್ಬನಿದ್ದಾನೆ, ಒಬ್ಬ ಸೇವಕ, ಅವನು ಸಾಮಾನ್ಯ, ಅವನನ್ನು ತೃಪ್ತಿಪಡಿಸಿ. ಗಣಪತಿ ಒಬ್ಬ ಮಾಮೂಲಿ ವಾಚ್ಮ್ಯಾನ್, ಹೌದು, ಅಲ್ಲಿ ಹೊಡೋಗ್ಬೇಕು. ಶಿವಾಲಯದಲ್ಲಿರತಕ್ಕಂಥ ಪುರೋಹಿತರಿಗೆ ಗುರು ದೇವಸ್ಥಾನ, ಶಿವಾಲಯ, ಶ್ರೀರಾಮಚಂದ್ರರ ದೇವಸ್ಥಾನದಲ್ಲಿ, ರಾಘವೇಂದ್ರ, ಸಾಯಿಬಾಬಾ, ಈ ರೀತಿಯ ದೇವಸ್ಥಾನದಲ್ಲಿ ಇರತಕ್ಕಂಥ ಒಂದು ಆಚಾರ್ಯ ಪುರೋಹಿತರು ಹೋಗಿ, ಇಲ್ಲ ವೇದಗಳನ್ನ ಕಲಿಸ್ತಿರ್ತಾರೆ, ವೇದಶಾಸ್ತ್ರಗಳನ್ನ ಕಲಿಸ್ತಿರ್ತಕ್ಕಂಥವ್ರು, ಪೌರೋಹಿತ್ಯ ಕಲಿಸ್ತಿರ್ತಕ್ಕಂಥ ಗುರುಪೀಠ, ಗುರುಕುಲ ಪೀಠ, ಅಲ್ಲಿಗೆ ಹೋಗ್ಬಿಟ್ಟು ಆ ಗುರುಗಳಿಗೆ ಏನಾದ್ರು ಫಲತಾಂಬೂಲ ಹಾಕೊಡಿ. ಆಮೇಲೆ ಇನ್ನೊಂದು ಹೇಳ್ತಾನೆ, ಇದರಿಂದ ತಪ್ಪಿಸ್ಕೋಬೇಕು ಅಂದ್ರೆ ನಿಮ್ಗೆ ಕಷ್ಟ ಅನ್ಸುತ್ತೆ, ನಿಜವೇ, ವಿಚಿತ್ರ ಅನ್ಸುತ್ತೆ, ಅಲ್ಲ ನಿಜವೇ, ಹೋಗಿ ಯಾವುದಾದ್ರೂ ಶಿವಕ್ಷೇತ್ರದಲ್ಲಿ ಸರೆಂಡರ್ ಆಗಿ. ಕೆಲವ್ರು ಮಾಡ್ತಾರೆ, ಮಹದೇಶ್ವರನ ಬೆಟ್ಟಕ್ಕೆ ನಡ್ಕೊಂಡು ಹೋಗೋದು, ಧರ್ಮಸ್ಥಳಕ್ಕೆ ನಡ್ಕೊಂಡು ಹೋಗೋದು, ಶ್ರೀಶೈಲಕ್ಕೆ ನಡ್ಕೊಂಡು ಹೋಗೋದು. ಯಾರೋ ಕೊಟ್ಟಿದ್ದು ಈ ತರ ಭವತಿ ಭಿಕ್ಷಾಂದೇಹಿ ಅಂತ ಕೊಟ್ಟಿದ್ದು, ಏನೋ ಅಂತಂಗಳು, ಅಲ್ಲೇ ನೆಲದಲ್ಲಿ ಮಲ್ಕೋ, ಎಲ್ಲೋ ಮರದ ಕೆಳಗಡೆ ಮಲ್ಕೋ, ಈ ತರದ್ ಏನಾದ್ರೂ ಒಂದು ಶಿವಕ್ಷೇತ್ರಕ್ಕೆ ನಡ್ಕೊಂಡೋಗಿ, ನಮ್ಮ ನಂಜುಂಡೇಶ್ವರ ಕ್ಷೇತ್ರಕ್ಕೆ ನಡ್ಕೊಂಡೋಗಿ. ಭವತಿ ಭಿಕ್ಷಾಂದೇಹಿ, ಗುರು ಅದೇ, ನೆನಪಿಟ್ಕೊಳ್ಳಿ. ಗುರು ಕೊಟ್ಟರೆ ಕೊಡುವ ಗೌರವ ಅದಲ್ಲ. ಈ ಪೇಟ, ಈ ಹಾರ, ಈ ತುರಾಯಿ, ಆ ಪ್ರೀತಿ, ಆ ಅಪ್ಪುಗೆ, ಆ ಗೌರವ, ಆ ಮಾತು, ಆ ಸನ್ಮಾನ ಅಪರಿಮಿತಂ. ಗುರು ಕೆಟ್ಟರೆ ಸಾರ್ವಜನಿಕ ಸಭೆಯಲ್ಲೇ, ಹೌದು, ಸಾರ್ವಜನಿಕ ಸಭೆಯಲ್ಲೇ ಚೆಲ್ಲಾಬಲ್ಲ ಆಗಿಬಿಡುತ್ತೆ. ಅಂಥದ್ದೊಂದು ನಡೆಯುತ್ತೆ ಮಕ್ಕಳೇ. ವೆರಿ ಕೇರ್ಫುಲ್. ಅದಕ್ಕೋಸ್ಕರ ತುಂಬಾ ಕಷ್ಟ ಇದು. ಹೋಗಿ ಒಂದು ಯಾತ್ರೆ ಹೋಗಿ, ಪಾದಯಾತ್ರೆ ಹೋಗಿ. ಕೆಲವರು ಆದ್ರೆ ಒಂದು ಕೆಲಸ ಮಾಡಿ, ಒಂದು 10 ಕಿಲೋಮೀಟರ್ ಇದೆ, ಎಳ್ಕೊಂಬಿಡಿ, ನಡ್ಕೊಂಡು ಹೋಗಿ. ಒಂದು 20 ಕಿಲೋಮೀಟರ್, ಒಂದು 30 ಕಿಲೋಮೀಟರ್ ಆಗುತ್ತಾ ಪೂರ್ತಿ ಮನೆಯಿಂದಲೇ. ಶಿವ ನಿನಗೆ ಸೇರಿತ್ತು. ಬುಧನ ಮನೆಯ ಆಧಿಪತ್ಯ. ಅದರಿಂದ ಶಿವನಿಗೂ ಮೋಹಿನಿಗೂ ಹುಟ್ಟಿದಂತ ಅಯ್ಯಪ್ಪ ಪಾದಯಾತ್ರೆ ಹೋಗಿ, ಅಲ್ಲಿ ಹೋಗಿ ಅಯ್ಯಪ್ಪ ನೀನ್ ಕಾಪಾಡು. ಇವೆರಡರಲ್ಲಿ ಒಂದು ಗಣಪತಿ ಕ್ಷೇತ್ರ ಯಾವುದಾದರೂ, ನಮ್ಮ ದೊಡ್ಡ ಗಣಪ, ಕುಡುಮಲೆ ಗಣಪ, ಸೌತಡ್ಕ ಗಣಪ, ಕಮಂಡಲ ಗಣಪ, ಇಡುಗುಂಜಿ ಗಣಪ, ಈ ತರ ಎಲ್ಲೆಲ್ಲಿ ಗಣಪತಿ ಕ್ಷೇತ್ರ ಇದೆಯೋ ಹೋಗಿ. ನಿಮ್ ಕೈಲಾಗಿದ್ದು ಒಂದು ಸೇವೆ, ಪೂಜೆ. ಗಣಪತಿ ಕ್ಷೇತ್ರಕ್ಕೆ ಹೋದ್ರೆ ಬರಿಗೆಯಿಂದ ಹೋಗ್ಬಾರ್ದು. ತುಂಬಾ ಜನ ಗೊತ್ತಿಲ್ಲ, ಗಣಪ ಪುಟ್ಟ ಮಗು ಎದ್ದು ಬಂದು ನಿಲ್ತಾನೆ ಆತ. ಅವನೇ ವಿಘ್ನಕಾರಕ, ಅವನೇ ವಿಘ್ನ ನಿವಾರಕ, ಆತನೇ ಗುರುಗೆ ಹೇಳೋದು. ಇರ್ಲಿ ಅಂತ ಹೇಳ್ಬಿಟ್ಟು ಆ ಪರಬ್ರಹ್ಮ ಸ್ವರೂಪ ಸಿದ್ಧಿ ವಿನಾಯಕ, ಹೌದು, ಶಕ್ತಿ ವಿನಾಯಕ, ಹೋಗ್ಬಿಟ್ಟು ವಿನಾಯಕನಿಗೆ ಸಂಕಲ್ಪ ಮಾಡ್ಕೊಂಡು ಒಂದು ಪುಟ್ಟ ಶಲ್ಯ, ಒಂದು ಸ್ವಲ್ಪ ಸಿಹಿಯೋ ಹಣ್ಣು ತಗೊಂಡೋಗಿ ಮುಖ್ಯವಾಗಿ ಗಣಪತಿ ಹತ್ರ ಹಿಂಗ ಹಾಕ್ಬೇಕು, ಹೀಗೆ ಹಾಕ್ಬೇಕು. ಅಯ್ಯ ನೀನ್ ಕೇಳಿಸ್ಕೊ, ಅಯ್ಯ ನೀನ್ ಕೇಳಿಸ್ಕೊ, ಅಯ್ಯ ನೀನ್ ನೋಡು. ಹೌದು, ಮಾಡ್ಬೇಕು. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಗಣಪತಿಯ ಮುಂದಗಡೆ ಈ ರೀತಿ ಮಾಡಿದ್ರೆ ತುಂಬಾ ಖುಷಿ.
ಫಸ್ಟ್ ಆತ ಯಾರಿಗ್ ಗೊತ್ತರ ಹೇಳೋದು? ಈ ರೀತಿ ಮಾಡಿದರೆ ನಮ್ಮ ಸ್ಥಿತಿಕಾರಕತ್ವನಾಗಿರತಕ್ಕಂಥ ಸೃಷ್ಟಿ ಸ್ಥಿತಿ ಲಯ ಸ್ಥಿತಿ, ಇವತ್ತಿನ ಸ್ಥಿತಿ ಕಾರಕತ್ವ ಯಾರು ಗೊತ್ತಾ? ನಾವು ಕಳ್ಕೊಂಡಿರೋದು ಪಡ್ಕೊಂಡಿರೋದು. ಈ ಎರಡಕ್ಕೂ ಕಾರಣಕರ್ತ ಯಾರು ಅಂದ್ರೆ ವಿಷ್ಣು ಒಬ್ಬರೇ, ಅವ್ರ ಮಾವ, ಸೋದರ ಮಾವ. ಹುಟ್ಟಲಿಕ್ಕೆ ಬ್ರಹ್ಮ ಕಾರಣ, ಹೋಗಲಿಕ್ಕೆ ಶಿವ ಕಾರಣ. ಇವತ್ತು ನಾವು ಏನಾದ್ರೂ ಅನುಭವಿಸ್ತಿದ್ದೇವೆ, ಆನಂದ ವಿಷ್ಣು, ದುಃಖ ವಿಷ್ಣು, ಯೋಗ ವಿಷ್ಣು, ದುರ್ಯೋಗ ವಿಷ್ಣು, ನಾರಾಯಣ. ಅದಕ್ಕೆ ಕಲಿಯುಗದ ಪ್ರತ್ಯಕ್ಷ ದೈವ ಶ್ರೀನಿವಾಸ ವಿಷ್ಣು ಸ್ವರೂಪ ಅನ್ನತಕ್ಕಂಥದ್ದು. ಸೊ ವಿಷ್ಣುವಿನ ಅಂಶ. ಅದರಿಂದ ಗಣಪತಿ ಕ್ಷೇತ್ರಕ್ಕೆ ಹೋದಾಗ ಈ ಸ್ಥಿತಿಗೆ ನೋಡಪ್ಪ, ನನಗೆ ದಿಕ್ ತೋರಿಸ್ತಿಲ್ಲ, ಯಾರೂ ಕಾಣಿಸ್ತಿಲ್ಲ, ನೀನೇ ನೋಡು ಅಂತ ಈ ರೀತಿ ಬಸ್ಕಿ ಹೊಡೆಯೋದ್ರಿಂದ ಚಿಕ್ಕದಾಗಿ ಅಯ್ಯ ನೋಡು ಅಂತ ಹೇಳ್ಬಿಟ್ಟು ಈ ತರ ಮಾಡಿ. ತಪ್ಪು ತಿಳ್ಕೊಬೇಡಿ ಮಕ್ಳೇ. ಭಗವಂತನ ಮುಂದ್ಗಡೆ ಯಾರೂ ಕೈ ಹಿಡಿಯದಿದ್ದಾಗ ಭಗವಂತನ ಹತ್ರನೇ ಹೋಗ್ಬೇಕು. ಯಾರು ಕೈ ಹಿಡಿಯಲ್ಲ, ಯಾರು ಬರಲ್ಲ. ನಮ್ಗೆ ಅವಮರ್ಯಾದೆ ಆಗೋಗ ಅವನು ಯಾರು ನಮಗ್ ಗೊತ್ತೇ ಇಲ್ಲ. ಈ ರೀತಿ ಶುರು ಆಗುತ್ತೆ. ನಮಗ್ ಗೊತ್ತೇ ಇಲ್ಲ, ಅವನ ಜೊತೆಲಿ ಗುರ್ತಿಸ್ಕೊಂಡಿದ್ದ ತಗೊಳ್ಳಿ, ನಮ್ಮನ್ನು ಸೇರಿಸಿ ಹೇಳಕ್ ಶುರು ಹಚ್ಕೊಬಿಡ್ತಾರೆ. ಇವನಿಗೂ ಇದೆ, ಇವನಿಗೂ ಬಾಟ ಇದೆ ಅದ್ರಲ್ಲಿ ಗೊತ್ತಾ, ಇವನಿಗೂ ಶೇರ್ ಹೋಗಿದೆ ಗೊತ್ತಾ, ಇವನಿಗೂ ಪರ್ಸೆಂಟೇಜ್ ಹೋಗಿದೋ ಗೊತ್ತು, ಈ ತರ ಎಲ್ಲ ಬಂದ್ಬಿಡುತ್ತೆ ಮಕ್ಳೇ. ಫಸ್ಟ್ ಹೋಗಿ ಗಣಪತಿ 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 ಗಣಪತಿ, ನಿತ್ಯ ಗಣಪತಿ ಸೇವೆ. ಮನೆಯಲ್ಲಿ ನಿತ್ಯ ಒಂದು ಗಣಪತಿಯ ಆ ಒಂದು ಯಂತ್ರ, ಗಣಪತಿ ದಿಗ್ಬಂಧ ತಗೋಬಂದು ದೇವ್ರ ಮನೆಯಲ್ಲಿಟ್ಟು ನಿತ್ಯ ಅಭಿಷೇಕ ಮಾಡಿ. ನಿತ್ಯ ಹಾಲು, ಜೇನು, ತುಪ್ಪವೋ, ಸಕ್ಕರೆಯೋ, ಮೊಸರು ಒಂದು ಪುಟ್ಟದಾಗ ಒಂದು 21 ಬಾರಿ ಹೇಳ್ಕೊಂಡು ಗಮ್ ಗಣಪತಿಯೇ ನಮಃ ನಮಃ ಅಂತೇಳಿ. ಸ್ವಾಹ ಅಲ್ಲ, ನಮಃ ಹೇಳ್ಬೇಕು ನೀವು. ಕೆಲವ್ರಿಗೆ ಸ್ವಾಹ ಅಂತ ಹೇಳ್ಕೊಡ್ತೇವೆ, ಕೆಲವ್ರಿಗೆ ನಮಃ ಅಂತೇಳಿ. ಅಪ್ಪ ನಿನಗೆ ನಮಸ್ಕಾರ ಆಗ್ತೀವಿ, ನೀನ್ ಹೇಳಪ್ಪ, ನಿಮ್ ತಂದೆಗೆ ಹೇಳಪ್ಪ, ನನಗ್ ಸಾಕು ಅನ್ಸ್ಬಿಟ್ಟಿದಪ್ಪ. ನಿಮ್ಮ ಮಾವೇನ್ಗೆ ಹೇಳಪ್ಪ, ಪ್ಲೀಸ್ ಅಪ್ಪ, ನನ್ನ ಸ್ಥಿತಿನ ಸ್ವಲ್ಪ ಸುಧಾರಿಸ್ಲಿಕ್ಕೆ ಹೇಳಪ್ಪ, ನೀನ್ ದಾರಿ ತೋರಿಸ್ಕೊಡಪ್ಪ, ನನಗ್ ಬುದ್ಧಿ ತೋರಿಸ್ತಿಲ್ಲ, ಮಾತು ತೋರಿಸ್ತಿಲ್ಲ, ಆಲೋಚನೆ ತೋರಿಸ್ತಿಲ್ಲ. ಏನ್ ಮಾಡೋದು ಮಕ್ಳೇ? ಯಾವುದೋ ಪೂರ್ವ ಜನ್ಮದ ಕರ್ಮ ಇಲ್ಲ. ಈ ತರದೆಲ್ಲ ಆಗ್ಬೇಕು ಅಂದ್ರೆ ನಾವ್ ಏನೋ ಒಂದು ಮಾಡಿದ್ದೇವೆ, ವಿಪರೀತವಾದ ಎಡವಟ್ಟು, ವಿಪರೀತ ಬಾಚ್ಕೊಂಡಿರೋರು ನೋಡಿ. ಆ ಇನ್ಕಮ್ ಟ್ಯಾಕ್ಸ್ ರೈಡು, ವಿಡಿ ರೈಡು, ಸಾರ್ವಜನಿಕ ಅವಮಾನ, ಅವ್ರದ್ದು ಇದೇನೋ ಹೊರಗಡೆ ಬಂತಂತೆ, ಅದೇನೋ ಹೊರಗಡೆ ಬಂತಂತೆ. ಸಹಿಸ್ಕೊಳಕ್ಕಾಗುತ್ತ? ನಾವು ಇಮಿಡಿಯೇಟ್ ವಿಷಯ ನಮ್ಗೆ ಸತ್ತೋಗ್ಬಿಡ್ತೀವಪ್ಪ. ನಾವು ಸತ್ತೋಗ್ಬಿಟ್ಟಿವಲ್ಲ, ಗನ್ ತಗೊಂಡು ಅಯ್ಯೋ ಪ್ರಚೋದನೆ ಮಾಡ್ತಿದ್ದೀನಿ ಅನ್ಕೋಬಿಡಿ, ನಮ್ಗೆ ಹುಚ್ಚಿಡ್ದು ಬಿಡುತ್ತೆ. ಇಲ್ಲ ಲೀಸ್ಟ್ ಅಂದ್ರೆ ಎಲ್ಲ ಬಿಟ್ಟು ದೇಶಾಂತರ ಹೋಗ್ಬಿಡ್ತವೆ. ಹೌದು, ಎಲ್ಲ ಬಿಟ್ಟು ದೇಶಾಂತರ ಹೋಗ್ಬಿಡ್ತವೆ. ಇದಿದೆ, ಎಲ್ಲ ಮಾರ್ಕೊಳ್ಳೋ ಪರಿಸ್ಥಿತಿ, ಎಲ್ಲ ಬಿಟ್ಕೊಳ್ಳೋ ಪರಿಸ್ಥಿತಿ. ಇಂಥವ್ರ ಅಣ್ಣನ, ಇಂಥವ್ರ ತಮ್ಮನ, ಇಂಥವ್ರ ಮಕ್ಕಳ, ಇಂಥವ್ರ ಈ ತರದೆಲ್ಲ ಅನ್ನಿಸ್ಬಿಡುತ್ತೆ. ಗುರುದೋಷ ಬಂದಾಗ ಮಿಥುನಂ ಜಾಗೃತಂ, ಈ ಪರಿಹಾರ ಮಾಡಿಕೊಳ್ಳಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಕ್ಷೇತ್ರಕ್ಕೆ ಹೋಗಿ ಅಲ್ಲೊಂದು ವಾರ ಇದ್ದೋ 15 ದಿನ ಇದ್ದೋ, ಏನಾದ್ರೂ ಆ ಎಂಜಲೆಲೆ ಎತ್ತೋ ಒಂದು ಸೇವೆ, ಪ್ರಸಾದ ಬಡಿಸೋ ಸೇವೆ, ಪಾತ್ರೆ ತೊಳೆಯೋ ಸೇವೆ, ಏನಾದ್ರೂ ಒಂದು ಒಪ್ಕೊಂಡು ಬನ್ನಿ. ಗುರುರಾಯರೇ ಕಾಪಾಡಬೇಕು. ಅವ್ರು ನಿಲ್ತಾರೆ, ಆ ಮಹಾಗುರು ನಿಲ್ಲುತ್ತೆ, ಆ ಮಹಾಗುರು ನಿಲ್ಲುತ್ತೆ. ಹೇಗಾದ್ರೂ ಸರಿ, ನಿಮಗೆ ಬರೋ ಅಪವಾದವು, ಅವಮಾನವು ಅದ್ಭುತ. ಮಂತ್ರಾಲಯ ಕ್ಷೇತ್ರ ನಿಮಗೆ ಗೊತ್ತಿಲ್ಲ, ಗುರುರಾಯರ ಶಕ್ತಿ ಗೊತ್ತಿಲ್ಲ, ಅಲ್ಲಿ ಹೋಗಿ ಆ ಬೃಂದಾವನಕ್ಕೆ ಹೋಗಿ ಅದ್ಭುತ ನಡೆಯತಕ್ಕಂಥದ್ದಾಗುತ್ತೆ, ವಿಶೇಷ ನಡೀತಕ್ಕಂಥದ್ದು. ಅಲ್ಲಿ ಉಳ್ಕೊಳ್ಳಿ, ಏನೋ ಒಂದು ನಿಮ್ಮ ಮಟ್ಟಕ್ಕೊಂದು ಸೇವೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ, ಸೋಮವಾರದ ಪೂರ್ವಾಷಾಢ ನಕ್ಷತ್ರ ವಿಶೇಷವಾಗಿ ದುಷ್ಟ ಮುಹೂರ್ತ ನೋಡ್ಬಿಡೋಣ. ಬೆಳಿಗ್ಗೆ 8:30ಯಿಂದ ಬೆಳಗ್ಗೆ 9:20 ಮಧ್ಯಾಹ್ನ 12:42 1 ಗಂಟೆ 32 ಮಧ್ಯಾಹ್ನ 3:13 4 ಗಂಟೆ 3 ನಡೆಯತಕ್ಕಂಥ ಈ ಒಂದು ಸಮಯಗಳನ್ನ ಮಾರ್ಕ್ ಮಾಡ್ಕೊಳ್ಳಿ ಮಕ್ಕಳೇ. ಜಾಗ್ರತೆ. ದುಷ್ಟ ಮುಹೂರ್ತ, ತೊಂದರೆ ಕೊಡುವ ಮುಹೂರ್ತ, ನೋವು ಕೊಡುವ ಮುಹೂರ್ತ, ಬಾಧೆ ಕೊಡುವ ಮುಹೂರ್ತ,
ಇದೆ ನೋಡಿ. ಅತಿಯಾಗಿ ತಿಂದ್ರೆ ಎಲ್ಲ ಅಮೃತವೂ ವಿಷ. ಎಷ್ಟು ಅಂತ ತಗೋತೀವಿ, ಎಷ್ಟು ಅಂತ ಬಾಚ್ಕೋತೀವಿ, ವಾಪಸ್ ಕೊಡ್ಬೇಕಲ್ವಾ? ಆ ಥರದ್ದು ಯಾವುದಾದ್ರೂ ಸರಿ, ಇಂಥ ದುಷ್ಟು ಹೊರತು ಕಾಯ್ತಿರುತ್ತೆ, ಎಲ್ಲ ವಾಂತಿ ಮಾಡಿಸ್ಬಿಡುತ್ತೆ. ನಮ್ಮ ಮನೇಲಿ ಒಂದು ಪುಟ್ಟನ ಇದ್ದಾನೆ, ಅವನಿಗೆ ರಾಮ ರಾಮ ಅಂತೇನೆ. ಮನೇಲಿ ಏನೋ ಒಳ್ಳೆ ಹೋಳಿಗೆ ಊಟಗಳು ಅದು ಇದು ಮಾಡಿದ್ದಂದ್ರೆ ಹೇಳ್ತಲೇ ಇರ್ತೀನಿ, ಅವ್ನು ಸುಮ್ಮನೆ ಇರೋಲ್ಲ, ಅವ್ನು ತಿಂತಾನೆ ಇರ್ತಾನೆ. ಬಕಾಸುರ ಅಂತ ಚೆನ್ನಾಗಿ ತಿಂದುಬಿಟ್ಟು ಹೊಟ್ಟೆಲಿ ಏನು ಇನ್ಫೆಕ್ಷನ್ ಆಯಿತು, ಫುಲ್ಲು ಬ್ಲಡ್ ವಾಮಿಟಿಂಗ್ ಆಗಿದೆ. ಅದು ಇನ್ನೂ ಕರಳು ಇನ್ನೇನಾಯ್ತೋ ಲೈಟಾಗಿ ಅವನಿಗೆ ಒಂದು ಕೊಟ್ಟೆ. ಅವನಿಗೆ ನಾ ಹೇಳ್ತೀನಿ ಕೇಳ್ತೀನಿ ಅಂದ್ರೆ ಏನು ಮಾತಾಡಿದ್ರೆ, ಬಿಸ್ಕೆಟ್ ತಿಂತಿ ಈಗ ಅಂದ್ರೆ ಬೇಡ ಅಂತಾನೆ. ಈಗ ಬೇಕಾ ಅಂದ್ರೆ ಏನು ಬೇಡ, ಏನು ಮಾತಿಲ್ಲ, ಹಾಗೆ ತೊಡೆ ಮೇಲೆ ಕಳೆಲ್ಲ ಎಣ್ದಾಗ ಆಗ್ಬಿಡ್ತು. ನೋಡು, ಇದೇ ಕಣೋ ನಿನಗಾಗೋದು ಅಂದ್ರೆ. ಇನ್ನೂ ಒಂದು ಪುಟ್ಟ ಮಗು ಪಕ್ಷಿಗಳು ಕೂಡ ಒಂದು 4 ಮರಿಗಳು ಇಟ್ಬಿಟ್ಟಿದ್ದಾರೆ, ಪುಟ್ಟದಾಗ 2 ಡೈಲಿ ತಿಂಡಿ ಹಾಕೋದು. ಸರಿ, ಮಗು ಆಗ್ಬಿಟ್ಟಿದೆ, ಬಾಣಂತಿ, ಹಸಿವೆ ಜಾಸ್ತಿ, ಇನ್ನೇನ್ ಮಾಡೋದು ಅಂತೇಳಿ ಆಸೆಯಿಂದ ತಗೊಂಡು ದವಸ ಧಾನ್ಯ ಆಗೋಗುದು ಬುಕ ಅಂತ ಕಚ್ತಾನೆ. ಹೋಗು ನನ್ಗೇನು ಅಂದೆ. ಅದಕ್ಕಾಗೆ ಕೆಲವೊಂದು ಸಮಯ ಅವ್ರಿಗೆ ಗೊತ್ತಿಲ್ಲ ತಮ್ಮ ಮಕ್ಕಳನ್ನ ಕಾಪಾಡ್ಲಿಕ್ಕೆ ಅತಿಯಾದರೆ. ಆಮೇಲೆ ನೋಡ್ತೀನಿ ಮೆಲ್ಲಿಗೆ ನಾನು ನೋಡ್ಕೊಂಡು ಸದ್ ಮಾಡ್ಕೊಂಡು ತಿಂತಾ ಇದ್ದಾನೆ. ನನ್ನ ಮಗುನ್ ಮುಟ್ಲಿಕ್ಕೆ ಬಂದ್ಬಿಟ್ಟೇನೋ, ತಳ್ಳಿಗೆ ಬಂದ್ಬಿಟ್ಟೇನೋ, ಅವ್ರ ಗಾಬರಿ ಬಿದ್ಬಿಟ್ರೆ ಬುಟ್ಟಿಯಿಂದ ಅಂತ ಹೇಳ್ಬಿಟ್ಟು. ನೋಡಿ, ಪ್ರಕೃತಿಯನ್ನ ಕಾಪಾಡಿದಷ್ಟು ನಮ್ಮನ್ನು ಕಾಪಾಡುತ್ತದೆ. ಜಾಗ್ರತೆ ಅಂತ ಹೇಳ್ತಾ ಈ ಸಮಯಗಳನ್ನ ಮಾರ್ಕ್ ಮಾಡ್ಕೊಳ್ಳಿ ಮಕ್ಕಳು. ನಮ್ಮನ್ನೇನೋ ಒಂದು ಕೆದಕ್ ಬಿಡುತ್ತೆ, ಹುಷಾರು. ಇನ್ನು ವಿಶೇಷವಾಗಿ ತಾರಾಬಲ ಇರ್ತಕ್ಕಂಥ ನಕ್ಷತ್ರಗಳು ಅಶ್ವಿನಿ, ಭರಣಿ, ಕೃತ್ತಿಕ ವಿಶೇಷವಾಗಿರ್ತಕ್ಕಂಥದ್ದು, ರೋಹಿಣಿ, ಆರ್ದ್ರ, ಪುಷ್ಯ, ಮಖ, ಪೂರ್ವ ಪಾಲ್ಗುಣಿ, ಉತ್ತರ ಪಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದಕ್ಕೆ ವಿಶೇಷವಾಗಿರತಕ್ಕಂಥ ಒಂದು ದಿನ. ಇನ್ನು ಮೇಷರಾಶಿ, ಶುಕ್ರ ಕುಜನ ಮನೆಯಲ್ಲಿದ್ದಾಗ ಕಂಪಿಸ್ತಾನೆ, ಗುರು ಜೊತೆ ಸೇರಿದಾಗ ಕಂಪಿಸ್ತಾನೆ, ಅಲ್ಲೆಲ್ಲೋ ಎಳಿತಾನೆ, ಯಾವ್ದಾವುದೋ ಎಳಿತಾನೆ, ಬೇರೆ ಪಾಯಸಕ್ಕೆ ಎಳಿತಾನೆ. ನೋಡ್ಕೊಂಡು ನೋಡಿ, ನಾನು ಆಗಾಗ ಸೂಕ್ಷ್ಮವಾಗಿ ಕೆಲವೊಂದನ್ನ ಹೇಳ್ತಿರ್ತಾನೆ. ದೇವರನ್ನ ಹೋಗಿ ನೋಡಿ, ಅಲ್ಲೇ ನಿಂತ್ಕೋಬೇಡಿ. ಮೂವಿ ನೋಡಿ ಇಷ್ಟ ಆಯ್ತು, 3 ಶೋ ನೋಡ್ತಾ ಕುತ್ಕೋತಾನೆ. ಹುಚ್ಚತನದ ಪರಮಾವಧಿ. ಮನೇಲಿ ಮಕ್ಕಳಿದ್ದಾರೆ, ಗಂಡ ಇದ್ದಾರೆ, ಹೆಂಡತಿ ಇದ್ದಾರೆ, ಕುಟುಂಬ ಇದೆ. 3 ಶೋ ನೋಡ್ತಾ 3 ಸಾವಿರ ಖರ್ಚು ಮಾಡ್ಕೊಂಡು ಅನ್ಕೊಂಡ್ ಬರೋದು. ಯಾವ ಹೀರೋನು ಎದ್ದು ಬರೋಲ್ಲ. ಇದೆಲ್ಲ ದಡ್ಡತನ. ಇವತ್ತಿನ ಯುವ ಜನಾಂಗಕ್ಕೆ ಯಾರು ನಿಮ್ ಇನ್ಸ್ಪಿರೇಷನ್ ಅಂತ ಕೇಳಿ ನೋಡಿ. ಅವ್ರು ಹೇಳ್ದವ್ರು ಯಾರು ಡಿಗ್ರಿ ಮಾಡಿರಲ್ಲ. ಟಾಪ್ 10 ನಿಮ್ಗೆ ಇನ್ಸ್ಪಿರೇಷನ್ ಮಾಡೋರು ಯಾರು ಅಂತ ಕೇಳಿ ನೋಡಿ. ಅವ್ರಿಗೆ ಭೀಮನ್ ಬಗ್ಗೆ ಗೊತ್ತಿಲ್ಲ, ಹನುಮನ ಬಗ್ಗೆ ಗೊತ್ತಿಲ್ಲ, ಅರ್ಜುನನ ಬಗ್ಗೆ ಗೊತ್ತಿಲ್ಲ, ಕೃಷ್ಣರ ಬಗ್ಗೆ ಗೊತ್ತಿಲ್ಲ, ರಾಮರ ಬಗ್ಗೆ ಗೊತ್ತಿಲ್ಲ, ನಮ್ಮ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಗೊತ್ತಿಲ್ಲ, ನಮ್ಮ ರಾಮಾನುಜಾಚಾರ್ಯರ ಬಗ್ಗೆ ಗೊತ್ತಿಲ್ಲ, ನಮ್ಮ ಮಧ್ವಾಚಾರ್ಯರ ಬಗ್ಗೆ ಗೊತ್ತಿಲ್ಲ, ಶಂಕರಾಚಾರ್ಯರ ಬಗ್ಗೆ ಗೊತ್ತಿಲ್ಲ, ನಮ್ಮ ಅಂಬೇಡ್ಕರ್ ಬಗ್ಗೆ ಗೊತ್ತಿಲ್ಲ, ನಮ್ಮ ಬಸವಣ್ಣನವ್ರ ಬಗ್ಗೆ ಗೊತ್ತಿಲ್ಲ, ನಮ್ಮ ಸಿದ್ಧಗಂಗಾ ಮಹಾಸ್ವಾಮಿಗಳ ಬಗ್ಗೆ ಗೊತ್ತಿಲ್ಲ, ನಮ್ಮ ಶೃಂಗೇರಿ ಮಹಾಸ್ವಾಮಿಗಳ ಮಹಾಪೀಠ, ಇಲ್ಲ ಹರಿಹರ ಮಹಾಪೀಠ, ನಮ್ಮ ಸುತ್ತೂರು ಮಹಾಪೀಠ, ಥರದ್ದು ಎಷ್ಟೆಷ್ಟು ಇದೆ. ತುಂಬಾ ಜನಕ್ಕೆ ಗೊತ್ತಿಲ್ಲ ಅವ್ರ ಸಾಧನೆ ಏನು, ಅವ್ರು ಮಾಡಿರೋದೇನು. ತ್ರಿವಳಿ ಅನ್ನದಾಸ ಇಲ್ಲ, ಯಾರನ್ನ ಕೇಳಿದ್ರು ಶಾರುಖ್ ಖಾನ್ ಅಂತಾನೆ. ಅವ್ನು ಕೂಡ ಆಡ್ ಯಾವ್ದಿರುತ್ತೆ, ಅವ್ನು ಯಾವ ತರ ಮೂವಿ ಮಾಡ್ತಾನೆ, ಸಲ್ಮಾನ್ ಖಾನ್ ಅಂತಾನೆ. ಇನ್ಯಾರ್ದು ಗನ್ ಇಟ್ಕೊಂಡಿರೋನು, ಬಾಟ್ಲ್ ಇಟ್ಕೊಂಡಿರೋನು, ಗಡ್ಡ ಬಿಟ್ಟಿರೋನು, ನಾನು ಹೀರೋ ಅಂತಾನೆ. ಅವನು ಇನ್ಸ್ಪಿರೇಷನ್ ಅಂತ ಹೇಳ್ತಾನೆ. ಬಾಯಲ್ಲಿ ಮಾತಾಡ್ತಕ್ಕಂಥದ್ದೆಲ್ಲ ಬಹುದೊಡ್ಡ ಅನರ್ಥ ಮಾತುಗಳು ಮಾತನಾಡೋ ಇದು ಮಾಡ್ತಕ್ಕಂಥವ್ರು ಏನೇನೋ ಇವ್ರು ನನ್ನ ಹೀರೋ ಅಂತಾರೆ. ಅವ್ರದೆಲ್ಲ ಟ್ಯಾಟು ಅಚ್ಚೆ ಎಲ್ಲ ಹಾಕಿಸ್ಕೊಂಡು ಓಡಾಡ್ತಾರೆ. ಅಯ್ಯೋ ರಾಮಚಂದ್ರ, ಯಾರು ಟ್ಯಾಟು ಹಾಕಿಸ್ಕೋಬೇಕು, ಯಾರು ಎತ್ತ ಅಮ್ಮನ ಅಚ್ಚೆ ಹಾಕಿಸ್ಕೊಂಡಿಲ್ಲ, ಎತ್ತ ತಂದೆ ಟ್ಯಾಟು ಹಾಕಿಸ್ಕೊಂಡಿಲ್ಲ, ಜೀವ ಕೊಟ್ಟು ಅಕ್ಕ ತಂಗಿ. ಅಯ್ಯೋ ರಾಮಚಂದ್ರ, ಏನಾಗ್ತಿದೆ? ಯಾರನ್ನ ಅನುಕರಿಸ್ತಿದ್ದೇವೆ ಅಂತ ಏನಾದ್ರೂ ಗೊತ್ತಿದೆಯಾ? ಈ ಶುಕ್ರ ಗುರು ಸೇರಿದ್ರೆ ಹೀಗೆ ಈ ತರ ದಿಢೀರ್ ಈ ತರ. ವಿರಾಟ್ ಕೊಹ್ಲಿ ಏನ್ ಮಾಡಿಬಿಟ್ಟಿದ್ದಾನೆ, ಏನ್ ಕೊಟ್ಟಿದ್ದಾನೆ ಅವನು? ಹೌದು, ತೆಂಡೂಲ್ಕರ್ ಏನ್ ಮಾಡ್ಬಿಟ್ಟಿದ್ದಾನೆ? ನೀವು ಹೋಗ್ಬಿಟ್ಟು ಸಂಸತ್ನಲ್ಲಿ ಎಷ್ಟು ಬಾರಿ ಅಟೆಂಡ್ ಆಗಿದೆ. ನಾವು ಇವತ್ತು ಅದಕ್ಕೆ ಹೇಳುದು, ಯೋಚಿಸಿ ಮತದಾನ ಮಾಡಬೇಕು, ಯೋಚಿಸಿ ಇಂಥ ವ್ಯಕ್ತಿಯನ್ನು ಆಯ್ಕೆಗೆ ತರಬೇಕು ಅಂತ ಹೇಳ್ತಿರ್ತೀವಲ್ವಾ. ಎಷ್ಟು ಬಾರಿ ಬಂದು ನಿಂತಿದ್ದಾನೆ, ಯೋಚನೆ ಮಾಡಿ ನೋಡಿ. ಹೌದು, ಸರಿ. ಆತನಿಂದ ಎಷ್ಟು ಸಾವಿರ ಮಂದಿ ಕ್ರಿಕೆಟಿಗರಿಗೆ ಒಂದು ಕೋಚಿಂಗ್ ಸೆಂಟರ್ ಅನ್ನ ಮಾಡಿಬಿಟ್ಟು ಬಡ ಮಕ್ಕಳಿಗೆ ಹೆಲ್ಪ್ ಆಗತಕ್ಕಂಥದ್ದು ಯಾವ್ದಾದ್ರು ಫೌಂಡೇಶನ್ ಮಾಡಿ ಆ ಮಕ್ಕಳು ಕೋಚಿಂಗ್ ಟ್ರೈನಿಂಗ್ ಮಾಡತಕ್ಕಂಥದ್ದು ಯಾವ್ದಾದ್ರು ಒಂದು ಮಾಡಿದ್ದಾರ ಹುಡುಕಿ ನೋಡಿ. ಖಂಡಿತ ಇಲ್ಲ.
ಖಂಡಿತ ಇಲ್ಲ. ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್, JD ಮಣ್ಣು. ವಿರಾಟ್ ಕೊಹ್ಲಿ ಅವನ್ ಸಂಪಾದನೆ ಇಷ್ಟಂತೆ, ಧೋನಿದ್ ಇಷ್ಟಂತೆ, ಅವನ ತರ ಕೂರಿ ಬಿಡ್ಬೇಕಂತೆ, ಪೇಂಟ್ ಎಲ್ಲ ಬಳ್ಕೊಂಡು ಹೊಟ್ಟು ಸ್ಟೇಡಿಯಂನಲ್ಲಿ ಹಿಂಗೆ ಅನ್ಬೇಕಂತೆ. ಈ IPL ಅಲ್ಲಿ ಅಲ್ಲಿ ಕ್ಯಾಮ್ರಾಗ್ ಸಿಕ್ಕಿದ ತಕ್ಷಣ ಕುಣಿಬೇಕಂತೆ. ಅಷ್ಟೊತ್ತಲ್ಲಿ ಬರ್ತಾ ಯಾರಾದ್ರೂ ಕಾರು ಗುದ್ದಿ ಇನ್ನೊಂದಾಗಿ, ಇವೆಲ್ಲ ಈ ತರದ ಹುಚ್ಚುಗಳಲ್ಲಿ ಆಗಿರೋದು. ನಮ್ಮ ವೋಟಿಂಗ್ ಕಡಿಮೆ ಆಗ್ಲಿಕ್ಕೆ ಅತಿ ದೊಡ್ಡ ಕಾರಣ ಇದೆ. ನಮ್ ಸರ್ಕಾರ ಏನ್ ಮಾಡ್ಬೇಕು ಗೊತ್ತಾ, ಲಿಸ್ಟ್ ಪ್ರಕಾರ ಯಾರ್ಯಾರು ಬಂದಿಲ್ಲ ಅವ್ರ ಹತ್ರ ಎಲ್ಲ ಚುನಾವಣಾ ಅಧಿಕಾರಿಗಳ ಹತ್ರ ಇರುತ್ತೆ ಬೂತ್ ವೈಸು. ಮಾರ್ಕ್ ಮಾಡ್ಕೊಂಡು ನೆಕ್ಸ್ಟ್ ಎಲೆಕ್ಷನ್ಗೂ ಅವ್ರು ಬಂದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆಲ್ಲಾ ಸವಲತ್ತು ಕಟ್ಟು, ಕರೆಂಟ್ ಕಟ್ಟು, ವಾಟರ್ ಕಟ್ಟು, ಫೆಸಿಲಿಟಿ ಕಟ್ಟು ಅಂತ ಮಾಡ್ಬಿಡ್ಬೇಕು. ಯಾರೋ ಕೆಲವ್ರು ಗೊತ್ತಿರಲ್ಲ, 1 or 2% ಎಕ್ಸ್ಕ್ಯೂಸ್ ಕೊಡೋಣ, ಏನೋ ಒಂದು ಕಾರಣ, ತುಂಬಾ ಬುದ್ಧಿವಂತರಲ್ಲ, ತುಂಬಾ ಓದ್ಕೊಂಡಿಲ್ಲ, ಗೊತ್ತಿಲ್ಲ, ಅವ್ರೆಲ್ಲೋ ಮಿಸ್ ಮಾಡ್ಕೊಂಡಿರೋ, ವೋಟರ್ ಕಾರ್ಡ್ ಹೆಂಗೆ ಅಪ್ಡೇಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಅಡ್ರೆಸ್ ಅಪ್ಡೇಟ್ ಮಾಡ್ಕೊಳ್ಳೋದು ಗೊತ್ತಿಲ್ಲ, ಒಪ್ಕೊಳ್ಳೋಣ, ಅದೊಂದು 10% ತೆಗ್ಬಿಡೋಣ. ತುಂಬಾ ಓದ್ಕೊಂಡಿದ್ದಾನೆ, ಗೊತ್ತಿದ್ದಾನೆ, ಮನೆಯಲ್ಲಿ ಇದ್ದು ಹೋಗಿದ್ದಾನೆ ಅಂತವ್ರದೆಲ್ಲ ಬ್ಯಾನ್ ಮಾಡ್ಬೇಕು. ನಿಜವಾಗ್ಲೂ ಕರೆಕ್ಟ್ ಅನಂತನಾಗ್ ಸರ್ ಹೇಳಿರೋದು. ಏನು ಫೆಸಿಲಿಟಿ ಕೊಡಬಾರ್ದು. ಯಾವ ಲೋನ್ ಹೋದ್ರೂ ರಿಜೆಕ್ಟೆಡ್. ಬೇರೆ ನೀನ್ ವೋಟ್ ಹಾಕಿರೋ ಲಿಸ್ಟ್ ಅಲ್ಲಿ ನಿನ್ನ ಹೆಸರೇ ಇಲ್ಲ, ಹೋಗಿ ನಿನ್ಗೆ ಇನ್ನೇನು ಕೊಡ್ಬೇಕು ಭಾರತದಲ್ಲಿದ್ದು ಅಂತ. ಹೌದು ಮಕ್ಕಳೇ, ಯಾರ್ಯಾರನ್ನೋ ಇನ್ಸ್ಪಿರೇಷನ್ ತಗೋಬಿಟ್ಟಿದ್ದಾರೆ. ಈ ತರದ್ ಮಾಡೋರೆ ಈ ತರದ್ ಮಾಡ್ತಿರೋದು ಅಷ್ಟೇ. ಸೊ ಮೇಷ ಜಾಗ್ರತೆ, 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 ಹುಷಾರ್. ಹಾಲು, ಹಣ್ಣು, ಬೆಣ್ಣೆ, ತುಪ್ಪ, ಮೊಸರು, ಸಕ್ಕರೆ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಅಲಂಕಾರ, ಒಪ್ಪ, ಓರಣ, ಬಟ್ಟೆ, ಹೂವು, ಹಣ್ಣು, ತರಕಾರಿ, ಬೇಕರಿ, ಸ್ವೀಟ್ಸು, ಜ್ಯೂಸು, ಹಣ್ಣು, ರಸಭರಿತ ಹಣ್ಣುಗಳು, ಈ ತರಕ್ಕೆ ಸಂಬಂಧಪಟ್ಟಂತ ವ್ಯಾಪಾರ, ಉದ್ಯೋಗ, ಅದ್ಭುತ ಪ್ರಗತಿ. ಇನ್ನು ವೃಷಭ ರಾಶಿ. ಚಂದ್ರ ಅಷ್ಟಮ, ಶುಕ್ರ 12ನೇ ಮನೆ, ಕುಜನ್ ಮನೇಲಿ ಅಸ್ತಂತ ಗ್ಯಾರಂಟಿ ಏನೋ ಒಂದು ಬೆಂಕಿ ಉಂಟು. ಹುಷಾರ್. ಸಂಗಾತಿ ವಿಚಾರವೋ, ಕುಟುಂಬ ವಿಚಾರವೋ, ಅಪವಿತ್ರ ಊಟ ನಮ್ಗೆ ಒಗ್ಗಲ್ಲ, ಅದು ಗೊತ್ತು. ಅದನ್ನ ಯಾಕೆ ತಿನ್ಬೇಕು? ಯಾರು ತಿನ್ಸೋದು ತಿನ್ಬಿಡೋದು, ಯಾರೋ ಕೊಡ್ತೀನಿ ಅಂದ್ರೆ ತಗೋಬಿಡೋದಾ? ಆಮೇಲೆ ಇನ್ನೊಂದು ಇವತ್ತು ಆಗ್ತಿರೋದೇನ್ ಗೊತ್ತಾ, ಹೇಗಾದ್ರೂ ಸರಿ, ಕೆಡಸಾದ್ರೂ ಸರಿ ಬದುಕು ಬಂದ್ಬಿಡ್ಬೇಕು, ನನಗೆ ನಾನೇ ಅನುಭವಿಸ್ಬೇಕು, ನನಗೇ ಇರಬೇಕು. 2 ಮಕ್ಕಳ ತಾಯಿ ಮೊನ್ನೆ ಆ ನ್ಯೂಸ್ ನೋಡ್ತಿದ್ರೆ ಬದುಕು ತನ್ನ ಪಾಡು ಕಟ್ಕೊಂಡಿದ್ದಾಳೆ. ಏನೋ ಇಲ್ಲದ ಆಮಿಷ, ಇಲ್ಲದ ಆಲೋಚನೆ, ಇಲ್ಲದ ದುರಾಲೋಚನೆ ತುಂಬಿಸಿ ಬಂದ್ಬಿಡು, ಬೆದರಿಸಿರೋದು, ಬ್ಲ್ಯಾಕ್ ಮೇಲ್ ಮಾಡಿರೋದು. ಏನು ಮಕ್ಕಳೇ ಇದು? ಏನಿದು? ಇದೇನ ನಮ್ಮ ಭಾರತೀಯ ಸಂಸ್ಕಾರ ಕಲ್ತಿರೋದು? ನೋ ಮೀನ್ಸ್ ನೋ. ಇಲ್ಲ, ಆಕೆ ಒಂದು ಬದುಕು ಕಟ್ಟಿದೆ, ಅಲ್ಲೊಂದು ಬದುಕಿದೆ. ನೋ, ದ್ಯಾಟ್ಸ್ ಇಟ್. ಬೆದರಿಸಿರೋದು, ನಾನಾ ಆಮಿಷಗಳು, ಈ ತರ ಆಗ್ಬಿಟ್ಟಿದೆ. ದುಡ್ಡಿನ ಆಮಿಷ, ಅಧಿಕಾರದ ಆಮಿಷ, ಬೇರೆ ಬೇರೆ ರೀತಿಯದ್ದು. ವೃಷಭ ಜಾಗ್ರತೆ. ಈ ತರದ ಪ್ರಲೋಭನೆಗೆ ನೀವು ಒಳಗಾಗ್ಬೋದು, ನಿಮ್ಮನ್ನ ಎಳಿಬಹುದು, ಇಲ್ಲ ನಿಮಗೆ ಆ ತರದ ಆಲೋಚನೆ ಬರ್ಬೋದು. ಬೇಡ ಮಕ್ಕಳೇ, ಸಾಕಿರೋದ್ರಲ್ಲಿ ಒಂದ್ ಬದುಕು, ಒಂದ್ ಜೀವನ, ಒಂದ್ ಕುಟುಂಬ. ನನಗ್ ಗೊತ್ತಿರೋ ಹಾಗೆ ತಮಾಷೆ ಗೊತ್ತಾ, ಶನಿ ಬಂದು ಮೇಷಕ್ಕೆ ಬಂದ ಮೇಲೆ ಕುಜನ್ ಮನೆಗೆ ಬರ್ತಾನಲ್ವಾ, ಶುಕ್ರನ್ ಮನೆ ನೋಡ್ತಾನಲ್ವಾ, ಮದುವೆಗಳು 10ರಲ್ಲಿ 8 ಜನ ಆಗೋಲ್ಲ. ಬರ್ದಿಟ್ಕೊಳ್ಳಿ, ಈಗಲೇ ಹೇಳ್ತೇನೆ. ನಾ ಹೇಳಿರೋದು ಎಷ್ಟೋ ವಿಚಾರಗಳು ನಡೆದಿದೆ. ನನಗೆ ಹೈಪ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲ. ಅದ್ರದ್ದು ವಿಡಿಯೋಸು ಇದೆ, ಕಟಿಂಗ್ಸು ಇದೆ. ಕೆಲವರು ಕಳಿಸ್ತಲೇ ಇರ್ತಾರೆ, ಗುರುಗಳೇ ನೀವ್ ಹೇಳಿದ್ದು ಇದು ನಡೆದಿದೆ ಅಂತ. ಜೀವನ್ಮುಕ್ತಿ ಸಾಕು ನನಗೆ. ನನ್ನ ವಿದ್ಯೆ ದೊಡ್ಡದು, ನನ್ನನ್ನು ಹೈಪ್ ಮಾಡ್ಕೊಳ್ಳೋದು ನನಗಿಷ್ಟ ಇಲ್ಲ, ಬೇಕು ಇಲ್ಲ, ಪರವಾಗಿಲ್ಲ. ಕೆಲವರು ಏನೋ ರೀಲ್ ಬಿಟ್ರು ಅಂತಾರೆ. ಥ್ಯಾಂಕ್ ಯು ವೆರಿ ಮಚ್. ಇರಬೇಕು ನಿಂದಕರು ಅಂತ ಹೇಳ್ತೇವೆ. ನಾನು ನಿನ್ನಷ್ಟು ಎಚ್ಚರಿಕೆ, ಮಾತಾಡುವಾಗ, ಹೇಳುವಾಗ, ನೋಡುವಾಗ ಯಾವ್ದು ಹೇಳ್ಬೇಕು, ಹೇಳಬಾರ್ದು, ನಿಮ್ಗೆ ಯಾವ್ದು ಇಷ್ಟ. ಹೌದು, ಆತನಿಗೆ ಯಾವ್ದು ನಾನು ಹೇಳಿರೋ ವಿಚಾರ ಇಷ್ಟವಿಲ್ಲದೆ ಇರ್ಬೇಕು. ಆ ತಾಯಿಗೆ ಇಲ್ಲ, ಆ ತಂದೆಗೆ, ಆ ಮಗುವಿಗೆ ಇಲ್ಲ ಗುರುಜೆ, ರೈಟ್? ವೃಷಭಂ ಜಾಗೃತಂ. ಮಿಥುನ ರಾಶಿ. ಚಂದ್ರ ಕೇಂದ್ರದಲ್ಲಿ ಬ್ಯೂಟಿಫುಲ್. ಮದುವೆ ಆಗದವರಿಗೆ ಮದುವೆ, ಮಾತುಕತೆ, ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟು, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಹೋಟೆಲ್ಲು, ವೆಹಿಕಲ್ಸು, ವಾಷಿಂಗು, ಕ್ಲೀನಿಂಗು, ಮೇಂಟೈನಿಂಗು, ಶಿಲ್ಪಕಲೆ, ಚಿತ್ರಕಲೆ, ಪೇಂಟಿಂಗ್, ಆಕ್ಟಿಂಗ್, ಕಲಾವಿದರು, ಈ ತರದ ಒಂದು ಉದ್ಯೋಗ, ಕೆಲಸ, ಕಾರ್ಯ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅನುಕೂಲಕರವಾಗಿರ್ತಕ್ಕಂಥ ಒಂದು ದಿನ. ಇನ್ನು ವಿಶೇಷವಾಗಿ ಕರ್ಕಾಟಕ ರಾಶಿ. ಶುಕ್ರ ಕೇಂದ್ರದಲ್ಲಿ ಹೋಟೆಲ್ ಇಂಡಸ್ಟ್ರಿ, ಹಾಸ್ಪಿಟಾಲಿಟಿ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಈವೆಂಟ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತ
ವೃತ್ತಿ, ಉದ್ಯೋಗ, ಕೆಲಸ, ಕಾರ್ಯ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾದಂಥ ಅಭಿವೃದ್ಧಿ. ಸಿಂಹರಾಶಿ ಮಕ್ಕಳ ವಿಚಾರದಲ್ಲಿ ಅಭಿವೃದ್ಧಿ, ಮಕ್ಕಳನ್ನ ಒಳ್ಳೆ ಓದು, ಕೆಲಸ, ಕಾರ್ಯ, ಕಲಾ ಮಾಧ್ಯಮ, ಕಲಾ ವೇದಿಕೆ, ನಾಟ್ಯ, ಡಾನ್ಸು, ಮ್ಯೂಸಿಕ್ಕು, ಪೇಂಟಿಂಗು, ಚಿತ್ರಕಲೆ, ಇಂಜಿನಿಯರಿಂಗು ಈ ಥರದಲ್ಲಿ ಏನ್ರಲ್ಲಾದರೂ ಹಾಕಬೇಕು, ಓದಿಸ್ಬೇಕು, ಕಲಿಸ್ಬೇಕು, ಮಾಡಬೇಕು, ಪ್ರೊಡಕ್ಟ್ ಮಾಡಬೇಕು, ಈ ಥರದ ಭಾವದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ಅಂತ ಒಂದು ಆಲೋಚನೆ ಖಂಡಿತ ಶುಭ ಸುದ್ದಿ ನೋಡ್ತೀರಿ ಇವತ್ತು. ಇನ್ನು ಕನ್ಯಾ ರಾಶಿ ಚೆನ್ನಾಗಿದೆ, ಸ್ವಲ್ಪ ಖರ್ಚು. ಧನಾಧಿಪತಿ ಅಷ್ಟಮ, ಭಾಗ್ಯಾಧಿಪತಿ ಅಷ್ಟಮ, ದೂರದಿಂದ ಬರಬೇಕಾದ ದುಡ್ಡು, ದೂರದಿಂದ ಆಗಬೇಕಾದ ಕೆಲಸಗಳು ನಿಧಾನವಾದರೂ ವಿಳಂಬವಾದರೂ ಬಂದು ತಲುಪುತ್ತದೆ, ಆಗುತ್ತದೆ, ಒಳ್ಳೆದಿದೆ, ಚೆನ್ನಾಗಿದೆ. ಚಂದ್ರ ಸುಖಭಾವದಲ್ಲಿ ಶುಕ್ರನ್ ಸಾರದಲ್ಲಿದ್ದಾನೆ. ಒಂದು ಅಲ್ಪ ಸ್ವಲ್ಪ ಒಂದು ಒಳ್ಳೆ ಒಂದು ಬಟ್ಟೆ ತಗೊಳ್ಳೋದು, ಒಂದು ಸ್ವಲ್ಪ ಬಂಗಾರ ತಗೊಳ್ಳೋದು. ಅಯ್ಯೋ ಬಂಗಾರಕ್ಕೆ ದುಡ್ಡು ಹಾಕಿ ಮಕ್ಕಳೇ, ನನ್ನ ಮಾತು ಕೇಳಿ. ಸ್ವಲ್ಪ ಒಂದು ಮನೇಲೆ ಮಾತಾಡ್ಕೊಂಡು 4 ಜನ ಅಕ್ಕ ತಂಗಿರಿದ್ದೀರಂದ್ರೆ ಒಂದು ಎರಡೂವರೆ ಸಾವಿರ, ಒಬ್ರೇ 10,000 ಹಾಕ್ಲಿಕ್ಕೆ ಆಗ್ತಿಲ್ವಲ್ಲ. ಈ ಥರದ್ದು ಒಂದು 3 ತಿಂಗಳು ಸೇರಿಸ್ಕೊಳ್ಳಿ, ಇಲ್ಲ ಪ್ರತಿ ತಿಂಗಳು ಹೋಗ್ಬಿಟ್ಟು ಪಟ್ ಅಂತ ಹೇಳ್ಬಿಟ್ಟು ಒಂದು ಗೋಲ್ಡ್ ತಂದಿಟ್ಕೊಳ್ಳಿ. ನಿಜವಾಗ್ಲೂ ರಿಟರ್ನ್ಸ್ ನಿಮ್ಗೆ ನೆನ್ಪಿಟ್ಕೊಳ್ಳಿ. 1 ವರ್ಷಕ್ಕೆ ಕಡಿಮೆ ಅಂದರು ಎಲ್ಲೆಲ್ಲೋ ಬಡ್ಡಿಗೆ ಅದಕ್ಕೆ ಅಂತ ನಂಬಿ ಕೊಡ್ತೀರಲ್ವ, ಕಡಿಮೆ ಅಂದರೂ ನಿಮ್ಮ ಬಂಗಾರ ನಿಮಗೆ 16ರಿಂದ 24% ಕೊಡುತ್ತೆ ರಿಟರ್ನ್ಸ್. ಪಕ್ಕ ಬರೆದಿಟ್ಕೊಳ್ಳಿ. ಒಳ್ಳೆ ಇನ್ವೆಸ್ಟ್ಮೆಂಟ್ ನೋಡಿ. ಬಂಗಾರದ ಅಂಗಡಿಯವರು ಇನ್ನೂ ಶ್ರೀಮಂತರಾಗ್ತಿದ್ದಾರೆ ವಿನಃ ಬಂಗಾರದ ಶೋರೂಮ್ಸ್ ಡಬಲ್ ಆಗ್ತಿದೆ. ಅವ್ರುಗಳು ತಗೊಳ್ತಿರೋ ಕೋಟಿಗಟ್ಟಲೆ ಕಾರುಗಳನ್ನ ನೋಡಿ. ಕೊಳ್ತಿದ್ದವೋ ಇಲ್ಲವೋ, ನಾವು ತಗೊಂಡಿದ್ದವೋ ಇಲ್ವೋ ಬೇರೆ, ಒಂದೊಂದು ಶೋರೂಮುಗಳು ಎಷ್ಟೆಷ್ಟು ಆಗ್ತಿದೆ ನೋಡಿ. ಆ ಶೋರೂಮ್ ಒಳಗಡೆ ಹೋಗಿ ನೋಡಿ. ಈಗ ಆಗ್ತಿರ್ತಕ್ಕಂಥದ್ದು ಬಂಗಾರದ ಬೆಲೆ ಏರಿದಷ್ಟು ಕಡಿಮೆ ಆಗ್ಬೇಕಲ್ವಾ? ಇಲ್ಲ, ಜಾಸ್ತಿ ಆಗ್ತಿದೆ. ನಾನೇನ್ ಹೇಳ್ತೇನೆ, ನೀವು ಭದ್ರತೆಗೆ ಫ್ಯೂಚರ್ಗೋಸ್ಕರ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಮಾತಾಡ್ಕೊಳ್ಳಿ. 10,000 1 ಗ್ರಾಮ್ ತಗೊಳಕ್ ಏನೂ ಆಗೋಲ್ಲ, ಆಯ್ತು ಎಲ್ಲ ಮಾತಾಡ್ಕೊಂಡು ಒಂದು 15 ಸಾವಿರ ಹಾಕೋಣ, ಒಂದು 8 ಗ್ರಾಮ್ ತಗೊಳ್ಳೋಣ, 7 ಗ್ರಾಮ್ದು ಏನಾದ್ರು ಒಂದು ಬಿಸ್ಕೆಟ್ ತಗೊಳ್ಳೋಣ, ಪ್ಯೂರ್ ಗೋಲ್ಡ್ ತಗೊಳ್ಳೋಣ, ಈ ತರದ್ದು ಹೋಗಿ ನನ್ನ ಮಾತು ಕೇಳಿ. ಆ ತರ ಒಂದು 6 ತಿಂಗಳು 8 ತಿಂಗಳು ಸರಿ, ಅವನೊಂದು 60,000 ಬಂದಿದೆ, ಈ ಬಿಸ್ಕೆಟ್ ನಿಂದು ಕಣ ತಗೊಳ್ಳೋ, ಈ ತರದ್ದು ಏನಾದ್ರೂ ಒಂದು ಪ್ಲಾನ್ಸ್ ಮಾಡಿ. ಕನ್ಯಾ ರಾಶಿಗೆ ಆ ಥರ ಬಂಗಾರ ಉಳಿಸೋ ಯೋಗ ಇದೆ. ಅನಗತ್ಯ ಖರ್ಚು ಮಾಡ್ಕೋತೀರಿ. ಶುಕ್ರ ಅಷ್ಟಮದಲ್ಲಿದ್ರೆ ಹೈ ಎಂಡ್ ಐಟಮು, ಟಿವಿ, ಹೈಟೆಕ್ ಫೋನು, ಅಯ್ಯೋ ಅದೇನೋ ಡಿಸ್ಪ್ಲೇ ಫೋನ್ ಅಂತೆ, ಅದನ್ನೇನು ನೋಡ್ಬಿಟ್ರೆ ಏನು ಗಲಗಲ ಅನ್ಸ್ಬಿಡುತ್ತಾ? ಅದ್ರಲ್ಲಿ ನೋಡ್ಬಿಟ್ರೆ ಏನ್ ಬಂದ್ಬಿಡುತ್ತೆ, ಇದ್ರಲ್ಲಿ ಎಷ್ಟು GB ಇದೆ ಗೊತ್ತಾ? ಎಷ್ಟು GB ಇದೆ ಏನು, ಯಾವಾಗ್ಲೂ ಡೈಲಿ GB ಇದೆ, ಈ ಫೋನ್ ಹೈಟೆಕ್ ಫೋನ್ ಇದೆ, ಈ ಕ್ಯಾಮ್ರಾ ಇದೆ, ಆ ಕ್ಯಾಮ್ರಾ, ಫೋಟೋಸ್ ಇಟ್ಕೊಂಡಾಗ ಕುತ್ಕೋತೀವಿ, ಒಂದು ಸ್ಟೇಜ್ ಬೇಜಾರಾಗ್ಬಿಡುತ್ತೆ. ಫೋನ್ ತಗೊಂಡ್ 3 ದಿನ 3 ವಾರ ಅಷ್ಟೇ ಮಕ್ಳ. ಕೆಲವ್ರಿಗೆ ಇರುತ್ತೆ ಅಡಿಕ್ಷನ್, ಯಾವ್ದನ್ನ ನೋಡಿದ್ರೆ ಸೆಲ್ಫಿ ತಗೋ, ಫೋಟೋ ತಗೋ, ಅದ್ ತಗೋ, ಇದ್ ತಗೋ ಅಂತ ಹೇಳ್ಬಿಟ್ಟು ಮಾಡ್ತಿರ್ತಾರೆ. ಬಿಡಿ, ಅವ್ರ ತುಂಟುತನ ಬೇರೆ. ಕನ್ಯಾ ರಾಶಿಯವರು ಪುಟಾಣಿ ಮಕ್ಳೇ, ನನ್ನ ಮಾತು ಕೇಳಿ, ಅನಗತ್ಯ ಖರ್ಚು ಮಾಡ್ಕೋತೀರಿ, ಹುಷಾರು. ತುಲಾ ರಾಶಿ ಚೆನ್ನಾಗಿದೆ, ಬ್ಯೂಟಿಫುಲ್. ಈ ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ, ತರಕಾರಿ ವ್ಯಾಪಾರ, ಡ್ರೈವರ್ ಆಗಿದ್ದೀರಾ, ಕಂಡಕ್ಟರ್ ಆಗಿದ್ದೀರಾ, ಕ್ಲೀನರ್ ಆಗಿದ್ದೀರಾ, ಗಾಡಿಗಳು ಓಡಿಸ್ತೀರಾ, ಗಾಡಿಗಳ ಅಟ್ಯಾಚ್ಮೆಂಟು, ರೈಲ್ವೆ ಡಿಪಾರ್ಟ್ಮೆಂಟು, ಏರ್ಲೈನ್ಸ್ ಡಿಪಾರ್ಟ್ಮೆಂಟು, ಕಸ್ಟಮ್ಸ್ ಡಿಪಾರ್ಟ್ಮೆಂಟು, ಬಂಗಾರದ ಡಿಪಾರ್ಟ್ಮೆಂಟು, ಬೆಳ್ಳಿ ಡಿಪಾರ್ಟ್ಮೆಂಟು, ಅಲಂಕಾರ, ಗೋಲ್ಡ್ ಸ್ಮಿತ್, ಈ ರೀತಿಯ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ವೃಶ್ಚಿಕ ರಾಶಿ ಶುಕ್ರ 6ನೇ ಮನೆ, ಓಡಾಟ, ಸುತ್ತಾಟ, ಬಳಲಾಟ ಅನ್ನಿಸಿದರೂ ಚಂದ್ರ ಶುಕ್ರನ್ ಸಾರದಲ್ಲಿ ಒಳ್ಳೆ ಊಟ, ಒಳ್ಳೆ ಬಟ್ಟೆ, ಸೂಪರ್. ತುಪ್ಪದ ಊಟ ತಿಂತೀರಾ, ಹೋಳಿಗೆ ಊಟ ತಿಂತೀರಾ, ಒಂಥರ ಏನೋ ಸಮಾಧಾನ, ಒಂಥರ ಏನೋ ಧೈರ್ಯ, ಒಂಥರ ಏನೋ ಚೈತನ್ಯ ತುಂಬಿಸ್ತಕ್ಕಂಥ ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಧನಸು ರಾಶಿ, ಶುಕ್ರ ಗುರುಪುಣ್ಯ ಸ್ಥಾನ, ಚಂದ್ರ ಶುಕ್ರನ್ ಸಾರದಲ್ಲಿ ಲಾಭಾಧಿಪತಿ. ಲಾಭವಿದೆ. ಮಾಡುವ ವ್ಯವಹಾರ, ಕೆಲಸ, ಕಾರ್ಯ, ಹಣ್ಣುಗಳ ವ್ಯಾಪಾರ, ತರಕಾರಿ, ಟ್ರಾನ್ಸ್ಪೋರ್ಟು, ಟ್ರಾವೆಲ್ಸು, ವೆಹಿಕಲ್ಸು, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಕಲಾವಿದರು, ಮೇಕಪ್ ಆರ್ಟಿಸ್ಟು, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿರತಕ್ಕಂಥವ್ರಿಗೆ ಒಳ್ಳೆ ಅನುಕೂಲ ಸಿಂಧುವಾದರೂ ಸ್ವಲ್ಪ ಪ್ರೆಷರ್ಫುಲ್ ಇರುತ್ತೆ ಜಾಬ್, ಅಷ್ಟೇ, ತೊಂದರೆ ಏನಿಲ್ಲ. ಇನ್ನು ಮಕರ ರಾಶಿ
ಚಂದ್ರ 12 ಅನಗತ್ಯ ಖರ್ಚು, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಓಡಾಟ, ಎಲ್ಲೋ ದೂರದ ಲಾಭ, ಈ ತರದ ವ್ಯವಹಾರ ಕೆಲಸ ಕಾರ್ಯಗಳಿಗೆ ಹೋಗದೇ ಇದ್ರೆ ಉತ್ತಮ. ತುಂಬಾ ಸ್ಟ್ರೆಸ್ ತಗೊಂಡು ಹೋಗ್ಬೇಡಿ ಅಷ್ಟೇ. ಒಳ್ಳೆ ಭೋಜನ, ಒಳ್ಳೆ ಸುತ್ತಾಟ, ಆಕಸ್ಮಿಕವಾಗಿ ವಿಶೇಷವಾಗಿ ಸಂಗಾತಿ ಜೊತೆ ಹೊರಗಡೆ ಹೋಗ್ಬಾರ್ದು, ಸ್ನೇಹಿತರ ಜೊತೆ ಒಂದು ಭೋಜನ ಕೂಟಕ್ಕೆ ಹೋಗಿ ಬರ್ತಕ್ಕಂಥದ್ದು, ಇವೆಲ್ಲವನ್ನು ನೋಡ್ತಕ್ಕಂಥ ಅದ್ಭುತವಾದ ದಿನ. ಕುಂಭರಾಶಿ ಭಾಗ್ಯಾಧಿಪತಿ ವಿಶೇಷವಾಗಿ 3ನೇ ಮನೆಯಲ್ಲಿದ್ದಾನೆ, ಭಾಗ್ಯಸ್ಥಾನವನ್ನೇ ನೋಡ್ತಿದ್ದಾನೆ, ಗುರುವಿನ ಜೊತೆ ನೋಡ್ತಿರೋದ್ರಿಂದ ನಾಟ್ಯ ಕಲಿಸ್ತಕ್ಕಂಥವರು, ಜ್ಯೋತಿಷ್ಯ, ಲೇಖನ, ಬರವಣಿಗೆ, ಅಲಂಕಾರ ಶಾಸ್ತ್ರ, ಮೇಕಪ್ ಶಾಸ್ತ್ರ, ಕೇಶಾಲಂಕಾರ, ಬ್ಯೂಟಿ ಪಾರ್ಲರ್, ದೊಡ್ಡ ದೊಡ್ಡ ಬಟ್ಟೆ, ತುಂಬಾ ಒಂದು ಕಾಸ್ಟ್ಲಿ ಬಟ್ಟೆ, ಕಾಸ್ಟ್ಲಿ ವಸ್ತುಗಳು, ಒಳ್ಳೆ ಹೈ ಎಂಡ್ ವಸ್ತುಗಳ ವ್ಯಾಪಾರ, ವ್ಯವಹಾರ, ಲಕ್ಸುರಿ, ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯ ದಿನ ಆಗತಕ್ಕಂಥ ಒಂದು ದಿನ ಚೆನ್ನಾಗಿದೆ, ವಿಶೇಷ ಲಾಭ. ಇನ್ನು ಮೀನರಾಶಿ, ಶುಕ್ರ ಧನಸ್ಥಾನ, ಕೇಂದ್ರದಲ್ಲಿ ಚಂದ್ರ, ಶುಕ್ರನ ಸಾರದಲ್ಲಿರೋದನ್ನ ವಜ್ರ, ವೈಡೂರ್ಯ, ಮುತ್ತು ರತ್ನಗಳು, ವಸ್ತ್ರಗಳು, ಆಭರಣಗಳು, ಆಂಟಿಕ್ ವಸ್ತುಗಳು, ಇವುಗಳಿಗೆ ಸಂಬಂಧಪಟ್ಟಂಥದ್ದು, ಇಂಟೀರಿಯರ್, ಅಲಂಕಾರ, ಒಪ್ಪ, ಓರಣ, ಕೆತ್ತನೆ, ಫರ್ನಿಚರು, ದೊಡ್ಡ ದೊಡ್ಡ ಲೈಟಿಂಗ್ ಸೆಟ್ಟಿಂಗ್ಸು, ಈ ಥರದ ವಿಗ್ರಹಗಳ ಮಾರಾಟ, ತುಂಬ ಒಂದು ತಾಮ್ರ, ನಿಕ್ಕಲ್ಲು, ಆಭರಣ, ಬಂಗಾರ, ಬೆಳ್ಳಿ, ಈ ಥರದ್ದು ವ್ಯವಹಾರ, ವ್ಯಾಪಾರ, ಉದ್ಯೋಗ ಇರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.